ಹಾಯ್ ಫ್ರೆಂಡ್ಸ್, ಹಸ್ತನಿರ್ಮಿತ ಬೈ ರಮ್ಯಾ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಇವತ್ತಿನ ವಿಡಿಯೋದಲ್ಲಿ ಈ ರೀತಿ ಹುಲ್ಲನ್ನು ಬಳಸ್ಕೊಂಡು ಲ್ಯಾಪ್ಟಾಪ್ ಕವರ್ನ ಯಾವ ರೀತಿ ಹಾಕೋದು ಅಂದ್ಬಿಟ್ಟು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಈ ರೀತಿ ಲ್ಯಾಪ್ಟಾಪ್ ಕವರ್ನ ಯಾವ ರೀತಿ ಹಾಕೋಬೇಕು ಅಂದ್ಬಿಟ್ಟು ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ಸ್ಕಿಪ್ ಮಾಡಿದ್ರೆ ಎಲ್ಲೇನು ಮಿಸ್ ಆಗಿದೆ ಅನ್ನೋದು ಗೊತ್ತಾಗೋದಿಲ್ಲ. ಹಾಗೆ ಯಾರಿಗೆಲ್ಲ ಕಲಿಬೇಕು ಅಂತ ಇಂಟ್ರೆಸ್ಟ್ ಇರುತ್ತೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಸೊ ನೋಡಿ, ನೀವಿಲ್ಲಿ ನೋಡ್ಬೋದು ತುಂಬ ಕ್ಯೂಟಾಗಿ ಬಂದಿದೆ. ಇದು ಕೆಳಭಾಗದಲ್ಲಿ ಬರುತ್ತೆ. ಸೊ ಕೆಳಭಾಗದಲ್ಲಿ ನಾನು ವೈಟ್ ಕಲರ್ನ ಯೂಸ್ ಮಾಡ್ಕೊಂಡಿಲ್ಲ, ಯಾಕೆಂದರೆ ನಾವು ಇಡೋದೇ ಈ ರೀತಿ ಕೆಳಭಾಗದಲ್ಲಿ. ಈ ರೀತಿ ಇಟ್ಟಾಗ ಕೆಳಭಾಗದಲ್ಲಿ ಏನೇ ಧೂಳಿದ್ರು ಇದಕ್ಕೆ ಬೇಗ ಕಚ್ಕೊಳ್ಳುತ್ತೆ. ಹಾಗಾಗಿ ನಾನು ಕೆಳಭಾಗದಲ್ಲಿ ಡಾರ್ಕ್ ಕಲರ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ವೈಟ್ ಕಲರ್ ಬಂದರೆ, ವೈಟ್ ಕಲರ್ ಗಲೀಜಾದರೆ ಬೇಗ ಕಾಣುತ್ತೆ ಅಂತ ಹೇಳ್ಬಿಟ್ಟು, ಚೆನ್ನಾಗಿ ಕಾಣೋದಿಲ್ಲ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದ್ದೀನಿ, ಇಲ್ಲಿ ಬರೀ ಡಾರ್ಕ್ ಕಲರ್ನ ಮಾತ್ರ ಯೂಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಮೇಲ್ಭಾಗದಲ್ಲಿ ಮಾತ್ರನೇ ನಾನಿಲ್ಲಿ ವೈಟ್ ಕಲರ್ನ ಯೂಸ್ ಮಾಡ್ಕೊಂಡಿರೋದು. ಸೊ ನೋಡಿ, ಹೀಗೆ ಓಪನ್ ಮಾಡಿದ್ರೆ ಇದು ಕೆಳಭಾಗದಲ್ಲಿರುತ್ತೆ, ಇದು ಮೇಲ್ಭಾಗಕ್ಕೆ ಬರುತ್ತೆ. ಸೊ ಇದನ್ನು ರಿಮೂವ್ ಮಾಡ್ಕೊಂಡು ತೋರಿಸ್ತೀನಿ. ನೋಡಿ, ಕೆಳಭಾಗದಲ್ಲಿ ನಾನು ವೈಟ್ ಕಲರ್ನ ಯೂಸ್ ಮಾಡ್ಕೊಂಡಿಲ್ಲ. ಈ ರೀತಿ ಮೇಲ್ಭಾಗದಲ್ಲಿ ಬರೋದಕ್ಕೆ ನಾನು ಕರೆಕ್ಟಾಗಿ ಇಟ್ಕೊಂಡು ಚೆಕ್ ಮಾಡಿಕೊಂಡು ಮೇಲ್ಭಾಗ ಬಂದಾಗ ನಾನು ವೈಟ್ ಕಲರ್ನ ಆ್ಯಡ್ ಮಾಡ್ಕೊಂಡಿರೋವಂಥದ್ದು, ವೈಟ್ ಕಲರ್ನ ಸೇರಿಸ್ಕೊಂಡಿದ್ದೀನಿ. ಕೆಳಭಾಗದಲ್ಲಿ ತುಂಬ ಗಲೀಜಾಗಿಬಿಡುತ್ತೆ ವೈಟ್ ಕಲರ್ ಹಾಕಿದ್ರೆ, ಹಾಗಾಗಿ ನಾನು ಹಾಕ್ಕೊಂಡಿಲ್ಲ. ಇನ್ ಕೇಸ್ ನಿಮಗೆ ಬೇಕು ಅಂತಂದರೆ ನೀವು ಇದೇ ರೀತಿ 3 ಕಲರ್ ಬೇಕಾದರೂ ಹಾಕ್ಕೋಬೋದು. ಅಥವಾ ನೀವು ಉಲ್ಲನ್ ಹಾಕಿ ತುಂಬ ಉಲ್ಲನ್ಗಳನ್ನ ನೀವು ಮಿಕ್ಕಿದೆ ಅಂದರೆ ಒಂದೊಂದು ಲೈನಿಗೂ ನೀವು ಒಂದೊಂದು ಕಲರ್ ಕಾಂಬಿನೇಷನ್, ಒಂದು ಲೈಟ್ ಟು ಡಾರ್ಕು, ಲೈಟ್ ಟು ಡಾರ್ಕು, ಲೈಟ್ ಟು ಡಾರ್ಕು, ಈ ರೀತಿ ಕಲರ್ ಕಾಂಬಿನೇಷನ್ನ ಮಾಡ್ಕೊಂಡು ಕೂಡ ನೀವು ಹಾಕ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಕ್ಯೂಟಾಗಿ ಬರುತ್ತೆ ಫ್ರೆಂಡ್ಸ್. ನೋಡಿ, ಇದು ಈ ರೀತಿ ಬಂದಿದೆ. ಸೊ ತುಂಬ ಕ್ಯೂಟಾಗಿ ಬಂದಿದೆ. ನಾನು ಮೈಕ್ರೋ ಶೈನಿಂಗ್ ಉಲ್ಲನ್ನು ಯೂಸ್ ಮಾಡಿದ್ದೀನಿ ಇಲ್ಲಿ, ಹಾಗಾಗಿ ಇದು ಶೈನಿಯಾಗಿ ಇದೆ. ಸೊ ನೋಡಿ, ಈಗ ನಾವು ಲ್ಯಾಪ್ಟಾಪ್ ಇಟ್ಕೊಂಡು ಇದು ಹೊರಭಾಗದಲ್ಲಿ ಬೀಳೋದಿಲ್ಲ. ಸೊ ಆ ರೀತಿ ನಾವು ಲಾಕ್ ಕೂಡ ಮಾಡ್ಕೊಂಡಿದ್ದೀವಿ. ಇಲ್ಲಿ ನೋಡಿ, ಇಲ್ಲಿ ನಾನು ಇಲ್ಲೇನು ಸ್ಟಿಚ್ ಮಾಡ್ಕೊಂಡಿದ್ದೀನಿ, ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ತೋರಿಸ್ಕೊಟ್ಟಿದ್ದೀನಿ ಸ್ಟೆಪ್ ಬೈ ಸ್ಟೆಪ್ಪಲ್ಲಿ. ನೋಡಿ, ಹೀಗೆ ಇದು ನಾವು ಓಪನ್ ಮಾಡಿದ್ರೂ ಇದು ಬೀಳೋದಿಲ್ಲ. ನೋಡಿ, ಆ ರೀತಿ ನಾನು ಇದನ್ನು ಹಾಕ್ಕೊಂಡಿದ್ದೀನಿ. ಸೊ ಸೈಡಲ್ಲಿ ಮಾತ್ರ ನಾನು ಓಪನ್ ಬಿಟ್ಕೊಂಡಿದ್ದೀನಿ. ಪೆನ್ ಡ್ರೈವ್ಸ್ ಎಲ್ಲ ಹಾಕ್ಕೊಳಕ್ಕೆ ಬೇಕಾದ ಆಗ್ಲಗ್ಲ ತೆಗಿಯೋಕ್ಕಾಗೋದಿಲ್ಲ ಅಂತ ಓಪನ್ ಬಿಟ್ಕೊಂಡಿದ್ದೀನಿ. ನೀವು ಬೇಕಂದರೆ ಪೂರ್ತಿ ಕವರ್ ಆಗೋ ರೀತಿ ಕೂಡ ನೀವು ಹಾಕ್ಕೋಬೋದು. ಇವತ್ತಿನ ವಿಡಿಯೋದಲ್ಲಿ ನಾನು ಈ ಲ್ಯಾಪ್ಟಾಪ್ ಕವರ್ನ ಯಾವ ರೀತಿ ಹಾಕೋದು ಅಂದ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ಸ್ಕಿಪ್ ಮಾಡಿದ್ರೆ ಎಲ್ಲೇನು ಮಿಸ್ ಆಗಿದೆ ಅನ್ನೋದು ಗೊತ್ತಾಗೋದಿಲ್ಲ. ಹಾಗೆ ಯಾರಿಗೆಲ್ಲ ಕಲಿಬೇಕು ಅಂತ ಇಂಟ್ರೆಸ್ಟ್ ಇರುತ್ತೆ ಅವರಿಗೆ ವಿಡಿಯೋನ ಶೇರ್ ಮಾಡಿ. ನೀವು ಕಲರ್ ಕಾಂಬಿನೇಷನ್ಸ್ ನೋಡಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ಸೊ ಹೊಸ ಲ್ಯಾಪ್ಟಾಪ್ ತೊಗೊಂಡಿದ್ದು ತುಂಬ ದುಡ್ಡು ಕೊಟ್ಟು ತೊಗೊಂಡಿರ್ತೀವಿ, ಅದು ಗಲೀಜಾದರೆ ಮತ್ತು ಗಾರ ಆದರೆ ಯಾವುದಂದ್ರೆ ಆ ಕೈಯಲ್ಲಿ ಮುಟ್ತಾ ಇರ್ತೀವಿ. ಸೊ ನಾವು ಅದನ್ನು ಎಷ್ಟೇ ಕ್ಲೀನ್ ಮಾಡೋಕ್ಕೆ ಹೋದ್ರೂ ಅಷ್ಟು ಹೊಸದಿದ್ದಂಗೆ ಇರೋದಿಲ್ಲ. ಸೊ ಈ ರೀತಿ ಕವರ್ ಹಾಕ್ಕೊಂಡಾಗ ಏನಾಗುತ್ತೆ ನೋಡಿ, ನೀವು ಬೇಕು ಅಂದಾಗ ಇದು ನಾವು ರಿಮೂವಬಲ್ ಹಾಕ್ಕೊಂಡಿರೋದ್ರಿಂದ ನೀವು ಬೇಕು ಅಂದಾಗ ಇದನ್ನು ಬಿಚ್ಚಿಬಿಟ್ಟು ವಾಶ್ ಕೂಡ ಮಾಡ್ಕೋಬೋದು. ಸೊ ಗಲೀಜಾದರೆ ಇದು ಮಾತ್ರ ಗಲೀಜಾಗುತ್ತೆ. ಸೊ ಕೆಳಭಾಗದಲ್ಲೂ ಅಷ್ಟೇ ಯಾವುದೇ ರೀತಿ ಗಾರ ಆಗೋದಿಲ್ಲ. ಸೊ ಹಾಗಾಗಿ ನಾನು ಲ್ಯಾಪ್ಟಾಪಿಗೆ ಕವರ್ ಹಾಕಿರುವಂಥದ್ದು. ಸೊ ತುಂಬ ಕ್ಯೂಟಾಗಿ ಬಂದಿದೆ ಫ್ರೆಂಡ್ಸ್. ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇವಾಗ ಇದನ್ನು ಯಾವ ರೀತಿ ಹಾಕೋದು ಅಂದ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಇದಕ್ಕೆ ಏನೇನು ಮೆಟೀರಿಯಲ್ಸ್ ಬೇಕಂತ ನೋಡೋಣ ಬನ್ನಿ. ನೋಡಿ, ಮೆಟೀರಿಯಲ್ಸ್ನ ನೋಡೋದಾದರೆ ನಾನಿಲ್ಲಿ ಮೆರೂನ್ ಕಲರು ಹುಲ್ಲನ್ನು ತೊಗೊಂಡಿದ್ದೀನಿ. ನೋಡಿ, ನಾನಿಲ್ಲಿ ಮೈಕ್ರೋ ಶೈನ್ ಹುಲ್ಲನ್ನು ತೊಗೊಂಡಿದ್ದೀನಿ, ಮೈಕ್ರೋ ಶೈನ್ ಹುಲ್ಲನ್ನು ಬಳಸ್ತಾ ಇದ್ದೀನಿ. ಸೊ 3 ಕಲರ್ನು ನಾನು ಮೈಕ್ರೋ ಶೈನ್ ಹುಲ್ಲನ್ನಲ್ಲೇ ತೊಗೊಂಡಿದ್ದೀನಿ. ಮೆರೂನ್ ಕಲರ್ ಹುಲ್ಲನ್ನು ತೊಗೊಂಡಿದ್ದೀನಿ. ಮೆರೂನ್ ಕಲರ್ಗೆ ಕಾಂಬಿನೇಷನ್ ಆಗಿ ನೋಡಿ ಡಾರ್ಕ್ ಗ್ರೀನ್ ತೊಗೊಂಡಿದ್ದೀನಿ. ಈ 2 ಕಾಂಬಿನೇಷನ್ನಿಗೆ ನಾನಿಲ್ಲಿ ವೈಟ್ ಕಲರ್ ತೊಗೊಂಡಿದ್ದೀನಿ. ಸೊ ಈ 3 ಕಾಂಬಿನೇಷನಲ್ಲಿ ನಾನಿವತ್ತು ಲ್ಯಾಪ್ಟಾಪ್ ಕವರ್ನ ಯಾವ ರೀತಿ ಹಾಕೋದು ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ನಾನು 3.0 mm ಕ್ರೋಶಾ ತೊಗೊಂಡಿದ್ದೀನಿ. ಸೂಜಿ ಬೇಕು, ಸಿಸರ್ ಅಥವಾ ಟ್ರಿಮ್ಮರ್ ಬೇಕು. ನಾನಿಲ್ಲಿ ಟ್ರಿಮ್ಮರ್ನ ತೊಗೊಂಡಿದ್ದೀನಿ. ಇದಿಷ್ಟೇ ಮೆಟೀರಿಯಲ್ಸ್ ಬೇಕಾದ್ದು ಫ್ರೆಂಡ್ಸ್. ಇವಾಗ ಡಿಸೈನ್ನ ಯಾವ ರೀತಿ ಹಾಕೋದು ಅಂತ ನೋಡೋಣ ಬನ್ನಿ. ಇವಾಗ ನೋಡಿ, ಫಸ್ಟ್ ನಾನಿಲ್ಲಿ ಮೆರೂನ್ ಕಲರ್ ಹುಲ್ಲನ್ನು ತೊಗೊಂಡಿದ್ದೀನಿ. ಮೆರೂನ್ ಕಲರ್ ಹುಲ್ಲನ್ನು ತೊಗೊಂಡು ಫಸ್ಟ್ ನಾನು ಒಂದು ಸ್ಕಿಪ್ ನಾಟ್ನ ಹಾಕೋತಾ ಇದ್ದೀನಿ. ನೋಡಿ, ಹೇಗೆ ಸ್ಕಿಪ್ ನಾಟ್ ಹಾಕ್ಕೊಂಡು ನೋಡಿ ಚೈನ್ ಹಾಕೋತಾ ಇದ್ದೀನಿ. ಇಲ್ಲಿಂದ ನಾನು 1 2 3 4 5 6 7 8 9 10 1
2 3 4 5 6 7 8 9 10 ಹತ್ತನ್ನೇ ಕೌಂಟ್ ಮಾಡ್ಕೋಬೇಕು ನೋಡಿ. ಮೊಬೈಲ್ ಪೌಚ್ ಹಾಕ್ಕೊಳ್ಳೋದಾದರೆ ನಿಮಗೆ 20 ಚೈನ್ ಸಾಕಾಗತ್ತೆ. ಸೊ ನಾನಿಲ್ಲಿ ಲ್ಯಾಪ್ಟಾಪ್ಗೆ ಹಾಕ್ತಾ ಇರೋದ್ರಿಂದ ನನಗೆ ಲೆಂತಲ್ಲಿ ಬೇಕಾಗತ್ತೆ. ಸೊ ನೋಡಿ ನನ್ನ ಲ್ಯಾಪ್ಟಾಪ್ ಇಷ್ಟಿದೆ, ಈ ಸೈಜಲ್ಲಿದೆ. ನಾವು ಇನ್ನೂ ಲೆಂತಾಗಿ ಹಾಕ್ಕೋಬೇಕಾಗತ್ತೆ. 1 2 3 4 5 6 7 8 9 10 1 2 3 4 5 6 7 8 9 10 1 2 3 4 5 6 7 8 9 10 ನೋಡಿ. ಇವಾಗ ಇದನ್ನ ಲೆಂತ್ ನೋಡ್ಕೊಳ್ಳೋಣ. ಸೊ ಇವಾಗ ನೋಡಿ ಇದನ್ನು ಈ ರೀತಿ ಇಟ್ಕೊಂಡು ಚೆಕ್ ಮಾಡಬೇಕು. ನೋಡಿ ನನಗೆ ಇಲ್ಲಿವರೆಗೂ ಬಂದಿದೆ. ಸೊ ಇಲ್ಲಿಂದ ಮತ್ತೆ ನಾನು ಇಲ್ಲಿವರೆಗೂ 10 ಚೈನ್ನ ಹಾಕ್ಕೋತೀನಿ. ನೋಡಿ 1 2 3 4 5 6 7 8 9 10. ಈಗ ಮತ್ತೆ ನಾವು ಚೆಕ್ ಮಾಡ್ಕೊಳ್ಳೋಣ. ನೋಡಿ ಹೀಗೆ ಇಟ್ಕೋಬೇಕು. ಇವಾಗ ನೋಡಿ ಕರೆಕ್ಟಾಗಿ ಲೆಂತಲ್ಲಿ ಬಂದಿದೆ. ಸೊ ನಾವು 10 ಚೈನ್ನ ಕೌಂಟ್ ಮಾಡಿಕೊಂಡು ಹಾಕ್ಕೋಬೇಕಾಗತ್ತೆ. ಸೊ ನೆಕ್ಸ್ಟು ನಿಮಗೆ ಡಿಸೈನು ಸ್ಟಾರ್ಟ್ ಆಗುತ್ತಲ್ಲ ಆವಾಗ ಗೊತ್ತಾಗುತ್ತೆ ಏನಕ್ಕೆ ನಾವು 10 ಚೈನ್ನೇ ಕೌಂಟ್ ಮಾಡ್ಕೋಬೇಕು ಅನ್ನೋದು. ನೋಡಿ ನೀವು ಎಷ್ಟು ಲೆಂತಲ್ಲಿ ಆದರೂ ಹಾಕ್ಕೊಳ್ಳಿ, 10ಕ್ಕೆ ಸ್ಟಾಪ್ ಮಾಡಿಕೊಂಡು 10ರಿಂದ 10ಕ್ಕೆ ಕೌಂಟ್ ಮಾಡ್ಕೊಳ್ಳಿ. 1ರಿಂದ 10ಕ್ಕೆ ಕೌಂಟ್ ಮಾಡಿಕೊಂಡು ನೀವು ಹಾಕ್ಕೊಳ್ಳಿ. ಸ್ವಲ್ಪ ಎಕ್ಸ್ಟೆಂಡ್ ಆಗ್ಬೋದು, ತುಂಬ ಎಕ್ಸ್ಟೆಂಡ್ ಮಾಡಿದ್ರೆ ಚೆನ್ನಾಗಿ ಕಾಣೋದಿಲ್ಲ. ಹಾಗಾಗಿ ನಾನು ಕರೆಕ್ಟಾಗಿ ಹಾಕ್ಕೊಂಡಿದ್ದೀನಿ. ಇವಾಗ ಇಲ್ಲಿ ನೋಡಿ ಒಂದು ಚೈನ್ ಮಾತ್ರ ನಾನು ಎಕ್ಸ್ಟ್ರಾ ಹಾಕೋತಾ ಇದ್ದೀನಿ. ಒಂದು ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡು ಒಂದು ಚೈನ್ನ ಸ್ಕಿಪ್ ಮಾಡಿಕೊಂಡು 2ನೇ ಚೈನಿಗೆ ನಾನಿಲ್ಲಿ ಸಿಂಗಲ್ ಕ್ರೋಶೆನ ಹಾಕೋತಾ ಇದ್ದೀನಿ. ನೋಡಿ ಹೀಗೆ ಇಲ್ಲಿಂದ ನಾವು ಈ ಲೈನ್ ಪೂರ್ತಿಯಾಗಿ ಸಿಂಗಲ್ ಕ್ರೋಶೆನೇ ಹಾಕ್ಕೋಬೇಕು. ನೋಡಿ ಹೀಗೆ. ಸೊ ಕ್ರೋಶ ಬೇಸಿಕ್ ಸ್ಟಿಚಸ್ ಎಲ್ಲ ಯಾರಿಗೆ ಬರೋದಿಲ್ಲ ಅವ್ರಿಗೆ ಬೇಸಿಕ್ ಸ್ಟಿಚಸ್ಸು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೀವು ಅದನ್ನು ನೋಡ್ಬಿಟ್ಟು ಹಾಕ್ಕೋಬೋದು. ಇದರಲ್ಲಿ ಕ್ಲಿಯರಾಗಿ ಅರ್ಥ ಆಗಿಲ್ಲ ಅನ್ನೋರು ನೀವು ಅದರಲ್ಲಿ ನೋಡಿದ್ರೆ ಅರ್ಥ ಆಗುತ್ತೆ. ಸೊ ನನಗೆ ಕ್ರೋಶ ಹಿಡಿಯೋದಕ್ಕೆ ಬರಲ್ಲಪ್ಪ, ಫಸ್ಟ್ ಟೈಮ್ ಹಾಕ್ತಾಯಿದ್ದೀನಿ ಅನ್ನೋವಂಥವ್ರು ಕೂಡ ಕ್ರೋಶ ಬೇಸಿಕ್ ಸ್ಟಿಚಸ್ ವಿಡಿಯೋ ನೋಡಿದ್ರೆ ನಿಮಗೆ ಈಸಿಯಾಗಿ ಹಾಕ್ಕೋಬೋದು. ನೋಡಿ ಹೀಗೆ ಈ ಲೈನ್ ಪೂರ್ತಿಯಾಗಿ ಇದೇ ರೀತಿ ಸಿಂಗಲ್ ಕ್ರೋಶೆ ಹಾಕ್ಕೋಬೇಕು. ಒಂದೊಂದು ಚೈನಿಗೂ ಒಂದೊಂದು ಸಿಂಗಲ್ ಕ್ರೋಶೆನ ಹಾಕ್ಕೊತಾ ಬರಬೇಕು. ನೋಡಿ ಈ ರೀತಿ ಬರುತ್ತೆ. ಇವಾಗ ಇದೇ ರೀತಿ ನಾನು ಏನು ಇಲ್ಲಿ ಚೈನ್ ಹಾಕ್ಕೊಂಡಿದ್ದೀನಲ್ಲ ಇದನ್ನು ಪೂರ್ತಿಯಾಗಿ ಇದೇ ರೀತಿ ಹಾಕ್ಕೊಂಡು ನೆಕ್ಸ್ಟ್ ಲೈನ್ನ ಯಾವ ರೀತಿ ಹಾಕ್ಕೋಬೇಕು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ಇವಾಗ ನೋಡಿ ನಾನು ಈ ಲೈನ್ ಪೂರ್ತಿಯಾಗಿ ಸಿಂಗಲ್ ಕ್ರೋಶೆ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿ ಬಂದಿದೆ. ಇವಾಗ ಇಲ್ಲಿ ಒಂದು ಚೈನ್ ಹಾಕ್ಕೊಂಡು ನೋಡಿ ಹೀಗೆ ತಿರುಗಿಸ್ಕೋಬೇಕು. ತಿರುಗಿಸ್ಕೊಂಡು ಇಲ್ಲಿ ಫಸ್ಟು ಲೂಪ್ ಇದೆಯಲ್ಲ, ಈ ಫಸ್ಟು ಲೂಪಿಗೆ ನಾನು ಒಂದು ಸಿಂಗಲ್ ಕ್ರೋಶೆನ ಹಾಕ್ಕೋತಾ ಇದ್ದೀನಿ. ನೋಡಿ ಹೀಗೆ. ಈಗ ಇಲ್ಲಿಂದ ನೋಡಿ ಡಬಲ್ ಕ್ರೋಶೆ ಹಾಕ್ಕೋಬೇಕು. 1 2 3 4 5ನೇ ಲೂಪಿಗೆ, 5ನೇ ಲೂಪ್ ಇದೆಯಲ್ಲ 5ನೇ ಲೂಪಿಗೆ ನಾವು ಡಬಲ್ ಕ್ರೋಶೆನ ಹಾಕ್ಕೋಬೇಕು. 1 ಇದೇ ಲೂಪ್ ಒಳಗಡೆ ಡಬಲ್ ಕ್ರೋಶೆ ಹಾಕ್ಕೋಬೇಕು. 2 3 4 5 6 7 8 9. ನೋಡಿ ನಾನು ಇಲ್ಲೇನು 9 ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. 9 ಡಬಲ್ ಕ್ರೋಶೆನು ಒಂದೇ ಲೂಪ್ ಒಳಗಡೆ ಹಾಕ್ಕೊಂಡಿದ್ದೀನಿ. ನೋಡಿ ಕಾಣಿಸ್ತಿದೆ ಅಂದ್ಕೊಂಡಿದ್ದೀನಿ. ನೋಡಿ ಹೀಗೆ ಒಂದೇ ಲೂಪ್ ಒಳಗಡೆ 9 ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಇವಾಗ ಇಲ್ಲಿಂದ ಮತ್ತೆ ಕೌಂಟ್ ಮಾಡಬೇಕು. ನೋಡಿ 1 2 3 4 5, 5ನೇ ಲೂಪಿಗೆ ನಾವು ಒಂದು ಸಿಂಗಲ್ ಕ್ರೋಶೆನ ಹಾಕ್ಕೋಬೇಕು. ನೋಡಿ ಹೀಗೆ ಈ ರೀತಿ ಬರುತ್ತೆ. ಸೊ ಇವಾಗ ಇಲ್ಲಿಂದ
ಮತ್ತೆ ನಾವು 4 ಲೂಪ್ನ ಸ್ಕಿಪ್ ಮಾಡಿ 5ನೇ ಲೂಪ್ನ ತೊಗೋಬೇಕು. 1 2 3 4 5. ಈ 5ನೇ ಲೂಪಿಗೆ ಮತ್ತೆ ಇಲ್ಲಿ 9 ಡಬಲ್ ಕ್ರೋಶೆನ ಹಾಕೋಬೇಕು. ಡಬಲ್ ಕ್ರೋಶೆ ಹಾಕಬೇಕಾದ್ರೆ ನೀವು ಯಾವ ಲೆಂತಲ್ಲಿ ಹಾಕ್ಕೊಂಡಿರ್ತೀರ ಅದೇ ಲೆಂತಲ್ಲೇ ಒಂದೇ ಸಮ ಬರಬೇಕು ಅಂದರೆ ಅದೇ ಲೆಂತಲ್ಲೇ ಹಾಕ್ಕೋಬೇಕಾಗತ್ತೆ. 2 3 4 5 6 7 8 9. ನೋಡಿ ಇಲ್ಲಿ 9 ಡಬಲ್ ಕ್ರೋಶೆನ ಒಂದೇ ಲೂಪ್ ಒಳಗಡೆ ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ 1 2 3 4 5 5ನೇ ಲೂಪಿಗೆ ನಾನಿಲ್ಲಿ ಒಂದು ಸಿಂಗಲ್ ಕ್ರೋಶೆನ ಹಾಕೋತಾ ಇದ್ದೀನಿ. ಸೊ ಇವಾಗ ನೋಡಿ ನಾನು ಏನಕ್ಕೆ 10 ಕೌಂಟ್ ಮಾಡಿಕೊಂಡೆ ಅಂತ ನಿಮಗೆ ಇವಾಗ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಫಸ್ಟು ನಾವಿಲ್ಲಿ ಇಲ್ಲೊಂದು ಎಕ್ಸ್ಟ್ರಾ ಚೈನ್ ಹಾಕ್ಕೊಂಡಿದ್ವಿ ಅಲ್ವಾ, ಅಲ್ಲಿಗೆ ನಾವು ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಅಲ್ಲಿಂದ 5ನೇ ಲೂಪಿಗೆ ಇದು ಒಂದು ಡಿಸೈನ್ ಬರೋ ರೀತಿ ಅಂದರೆ 9 ಡಬಲ್ ಕ್ರೋಶೆ 5ನೇ ಲೂಪಿಗೆ ಹಾಕ್ಕೊಂಡ್ವಿ. ಅಲ್ಲಿಂದ ಮತ್ತೆ 5ನೇ ಲೂಪಿಗೆ ಸಿಂಗಲ್ ಕ್ರೋಶೆ ಹಾಕ್ಕೊಂಡ್ವಿ. ನೋಡಿ ಇವಾಗ ಒಂದು ಡಿಸೈನ್ಗೆ ನಮಗೆ 10 ಚೈನ್ ಬೇಕಾಯಿತು. ಸೊ ಇಲ್ಲಿಂದ ಮತ್ತೆ ನಾವು ಕೌಂಟ್ ಮಾಡಿದ್ರೆ 5ನೇದಕ್ಕೆ ಮತ್ತು 5ನೇದಕ್ಕೆ ಇದೇ ರೀತಿ ನಾವು ಹಾಕ್ಕೋಬೇಕು. ಅದಕ್ಕೆ ಸೊ ಹೀಗೆ ಬರುತ್ತೆ ಅಂತಲೇ ನಾವು 10 ಚೈನ್ನ ಕೌಂಟ್ ಮಾಡಿಕೊಂಡು ಹಾಕ್ಕೊಳ್ಳೋದು. ಸೊ ಇವಾಗ ಮತ್ತೆ ನೋಡಿ ಇಲ್ಲಿಂದ 1 2 3 4 5 5ನೇ ಲೂಪಿಗೆ ನಾನಿಲ್ಲಿ ಡಬಲ್ ಕ್ರೋಶೆನ ಹಾಕೋತಾ ಇದ್ದೀನಿ. 1 2 3 4 5 6 7 8 9. ನೋಡಿ 9 ಡಬಲ್ ಕ್ರೋಶೆ ಒಂದೇ ಲೂಪ್ ಒಳಗಡೆ ಹಾಕ್ಕೊಂಡಿದ್ದೀನಿ. ಈಗ ಇಲ್ಲಿಂದ 1 2 3 4 5 5ನೇ ಲೂಪಿಗೆ ನಾನಿಲ್ಲೊಂದು ಸಿಂಗಲ್ ಕ್ರೋಶೆ ಹಾಕೋತಾ ಇದ್ದೀನಿ. ಸೊ ಇವಾಗ ನೋಡಿದ್ರಲ್ಲ ಇದೇ ರೀತಿ ಲೈನ್ ಪೂರ್ತಿಯಾಗಿ ಹಾಕ್ಕೋಬೇಕು. ಇವಾಗ ನಾನು ಇಲ್ಲಿವರೆಗೂ ಹಾಕ್ಕೊಂಡು ನೆಕ್ಸ್ಟ್ ಲೈನ್ನ ಯಾವ ರೀತಿ ಹಾಕ್ಕೋಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಇವಾಗ ನೋಡಿ ನಾನು ಈ ಲೈನ್ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡಿ ನಮಗಿಲ್ಲಿ ಆರ್ಚ್ ಡಿಸೈನಲ್ಲಿ ಬಂದಿದೆ ಡಿಸೈನು. ಸೊ ನೀವು ಇಲ್ಲಿ ನೋಡ್ಬೋದು. ನೋಡಿ ಲೈನ್ ಫುಲ್ಲಾಗಿ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಲೈನ್ನ ಹಾಕ್ಕೋಬೇಕು. ನೆಕ್ಸ್ಟ್ ಲೈನ್ ಹಾಕ್ಕೊಳ್ಳೋದಕ್ಕೆ ನಾನಿಲ್ಲಿ ಕಲರ್ನ ಚೇಂಜ್ ಮಾಡ್ಕೋತಾ ಇದ್ದೀನಿ. ನೋಡಿ ನಾನಿಲ್ಲಿ ಗ್ರೀನ್ ಕಲರ್ ಹುಲ್ಲನ್ನು ತೊಗೋತಾ ಇದ್ದೀನಿ. ಸೊ ಫಸ್ಟು ನಾನಿಲ್ಲಿ ಒಂದು ಸ್ಕಿಪ್ ನಾಟ್ನ ಹಾಕೋತಾ ಇದ್ದೀನಿ. ಸ್ಕಿಪ್ ನಾಟ್ ಹಾಕ್ಕೊಂಡು ನೋಡಿ ಇಲ್ಲಿಗೆ ನಾನು ಗ್ರೀನ್ ಕಲರ್ ಹುಲ್ಲನ್ನು ಜಾಯಿನ್ ಮಾಡ್ಕೋತಾ ಇದ್ದೀನಿ. ಒಂದು ಚೈನ್ ನೋಡಿ ಹೀಗೆ ಹಾಕ್ಕೊಂಡು ಜಾಯಿನ್ ಮಾಡ್ಕೋಬೇಕು. ಇದನ್ನು ಸ್ವಲ್ಪ ಈಗ ಹೇಳ್ಕೊಂಡ್ರೆ ಟೈಟಾಗಿ ಕೂತ್ಕೊಳ್ಳುತ್ತೆ. ಸೊ ಇವಾಗ ಇಲ್ಲಿ ನೋಡಿ 1 2 3 4 ಚೈನ್ ಹಾಕ್ಕೊಂಡಿದ್ದೀನಿ. ಹೀಗೆ ತಿರುಗಿಸ್ಕೊಂಡು ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ದೀವಲ್ವ, ಇದೇ ಲೂಪ್ ಒಳಗಡೆ ನಾನಿಲ್ಲಿ ಒಂದು ಡಬಲ್ ಕ್ರೋಶೆನ ಹಾಕೋತಾ ಇದ್ದೀನಿ. ನೋಡಿ ಹೀಗೆ. ಇವಾಗ ಇಲ್ಲಿಂದ ನಾನು 6 ಚೈನ್ ಹಾಕೋತಾ ಇದ್ದೀನಿ. 1 2 3 4 5 6 ಚೈನ್ ಹಾಕ್ಕೊಂಡು ನೋಡಿ ಇಲ್ಲಿಂದ ಇಲ್ಲಿ ನಾವು ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ವಲ್ವ, ಈ ಲೂಪಿಗೆ ನಾನು ಒಂದು ಡಬಲ್ ಕ್ರೋಶೆನ ಹಾಕೋತಾ ಇದ್ದೀನಿ. ನೋಡಿ ಹೀಗೆ. ಇವಾಗ ಇಲ್ಲಿ 3 ಚೈನ್ ಹಾಕೋತಾ ಇದ್ದೀನಿ ಮತ್ತು ಇದೇ ಲೂಪ್ ಒಳಗಡೆ ಒಂದು ಡಬಲ್ ಕ್ರೋಶೆನ ಹಾಕೋತಾ ಇದ್ದೀನಿ. ನೋಡಿ ಈ ರೀತಿ ಬರಬೇಕು. ಸೊ ಇವಾಗ ಮತ್ತೆ ಇಲ್ಲಿ 6 ಚೈನ್ ಹಾಕೋತಾ ಇದ್ದೀನಿ. 3 4 5 6 ಚೈನ್ ಹಾಕ್ಕೊಂಡು ನೋಡಿ ಇಲ್ಲಿ ನಾವು ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಜಾಯಿನ್ ಮಾಡ್ಕೊಂಡಿದ್ವಲ್ವಾ,
ಆ ಲೂಪಿಗೆ ನಾನಿಲ್ಲಿ ಒಂದು ಡಬಲ್ ಕ್ರೋಶೆನ ಹಾಕ್ಕೊಂಡು ಮತ್ತು ಇಲ್ಲಿ 3 ಚೈನ್ ಹಾಕೋತಾ ಇದ್ದೀನಿ. ಮತ್ತು ಇಲ್ಲಿ ಇದೇ ಲೂಪ್ ಒಳಗಡೆ ಒಂದು ಡಬಲ್ ಕ್ರೋಶೆನ ಹಾಕೋತಾ ಇದ್ದೀನಿ. ನೋಡಿ ಹೀಗೆ ವಿ ಶೇಪಲ್ಲಿ ಬರಬೇಕು. ಸೊ ಇವಾಗ ಇಲ್ಲಿ 6 ಚೈನು ನೋಡಿ, ಇಲ್ಲಿಂದ ಇಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ವಲ್ವ, ಈ ಲೂಪಿಗೆ ಒಂದು ಡಬಲ್ ಕ್ರೋಶೆನ ಹಾಕ್ಕೊಂಡು ಮತ್ತು ಇಲ್ಲಿ 3 ಚೈನ್ ಹಾಕ್ಕೊಂಡು ಇದೇ ಲೂಪ್ ಒಳಗಡೆ ಇನ್ನೊಂದು ಡಬಲ್ ಕ್ರೋಶೆನ ಹಾಕ್ಕೋಬೇಕು. ನೋಡಿ ಹೀಗೆ. ಇವಾಗ ಈ ಲೈನ್ ಪೂರ್ತಿಯಾಗಿ ಇದೇ ರೀತಿ ಬರಬೇಕು. ಈ ಲೈನ್ ಪೂರ್ತಿಯಾಗಿ ನಾನು ಇದೇ ರೀತಿ ಹಾಕ್ಕೊಂಡು ಈ ಎಂಡಿಂಗಲ್ಲಿ ಯಾವ ರೀತಿ ಹಾಕ್ಕೋಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಇವಾಗ ನೋಡಿ ಈ ಲೈನ್ ಪೂರ್ತಿಯಾಗಿ ನಾನು ಹಾಕ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ನಾನು ಲಾಸ್ಟಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. 1 2 3 4 5 6 ಚೈನ್ ಹಾಕ್ಕೊಂಡು ಇವಾಗ ನೋಡಿ ಇಲ್ಲಿ 6 ಚೈನ್ ಹಾಕ್ಕೊಂಡಿದ್ದಾಯ್ತಲ್ವ. 6 ಚೈನ್ ಆದಮೇಲೆ ಇಲ್ಲಿ ಲಾಸ್ಟ್ ಲೂಪ್ ಇದೆಯಲ್ಲ, ಈ ಲಾಸ್ಟ್ ಲೂಪಿಗೆ ಒಂದು ಡಬಲ್ ಕ್ರೋಶೆನ ಹಾಕ್ಕೊಂಡು 2 ಚೈನ್ ಹಾಕ್ಕೊಂಡು ಮತ್ತೆ ಒಂದು ಡಬಲ್ ಕ್ರೋಶೆ ಇದೇ ಲೂಪ್ ಒಳಗಡೆ ಹಾಕ್ಕೋಬೇಕು. ನೋಡಿ ಹೀಗೆ ಈ ರೀತಿ ಬರಬೇಕು. ಈ ಲೈನ್ ಪೂರ್ತಿ ಕಂಪ್ಲೀಟ್ ಆದಮೇಲೆ ನಮಗೆ ಈ ರೀತಿ ಬರುತ್ತೆ. ಸೊ ಇವಾಗ ನೆಕ್ಸ್ಟ್ ಲೈನ್ನ ಯಾವ ರೀತಿ ಹಾಕ್ಕೊಳ್ಳೋದಂತ ನೋಡೋಣ. ಇವಾಗ ನೋಡಿ ಇದಾದಮೇಲೆ ನೆಕ್ಸ್ಟ್ ಲೈನ್ನ ಹಾಕ್ಕೋಬೇಕು. ನೆಕ್ಸ್ಟ್ ಲೈನ್ ಯಾವ ರೀತಿ ಹಾಕೋದಂತ ನೋಡೋಣ. ನೋಡಿ ಫಸ್ಟ್ ನಾನಿಲ್ಲಿ 3 ಚೈನ್ನ ಹಾಕೋತಾ ಇದ್ದೀನಿ. 1 2 3 ಚೈನ್ ಹಾಕ್ಕೊಂಡು ಈಗ ತಿರುಗಿಸ್ಕೋಬೇಕು. ಈಗ ತಿರುಗಿಸ್ಕೊಂಡು ಇಲ್ಲಿ ನಾವು 2 ಚೈನ್ ಹಾಕ್ಕೊಂಡಿದ್ವಲ್ವ, ಈ ಗ್ಯಾಪಲ್ಲಿ ನಾವು 4 ಡಬಲ್ ಕ್ರೋಶೆನ ಹಾಕೋಬೇಕಾಗತ್ತೆ. 1 2 3 4 ಟೋಟಲ್ ನಮಗಿಲ್ಲಿ 5 ಡಬಲ್ ಕ್ರೋಶೆ ಬರುತ್ತೆ. ನೋಡಿ 3 ಚೈನ್ ಹಾಕ್ಕೊಂಡಿದ್ದೀವಲ್ವ, ಈ 3 ಚೈನು ನಮಗೆ ಒಂದು ಡಬಲ್ ಕ್ರೋಶೆಗೆ ಕೌಂಟ್ ಬರುತ್ತೆ. ಸೊ ನೋಡಿ 1 2 3 4 5 ಡಬಲ್ ಕ್ರೋಶೆ ಆಗುತ್ತೆ. ನೋಡಿ ಇದಾದಮೇಲೆ ಇವಾಗ ಇಲ್ಲಿಂದ ಇಲ್ಲಿ ಕೌಂಟ್ ಮಾಡ್ಕೋಬೇಕು. 1 2 3 4 5 ಈ 5ನೇ ಡಬಲ್ ಕ್ರೋಶೆ ಹಾಕ್ಕೊಂಡಿದ್ವಲ್ವ, ಇಲ್ಲಿಗೆ ಈ ಎರಡನ್ನೂ ಸೇರಿಸಿ ನೋಡಿ, ಈ ಕಲರು ಈ ಕಲರ್ ಎರಡನ್ನೂ ಸೇರಿಸಿ ಒಂದು ಸಿಂಗಲ್ ಕ್ರೋಶೆನ ಹಾಕ್ಕೋಬೇಕು. ನೋಡಿ ಇಲ್ಲಿ ಫುಲ್ಲು ಆರ್ಚ್ ಬಂದಿದೆಯಲ್ಲ, ಇಲ್ಲಿ ಅರ್ಧ ಆರ್ಚ್ ಬರೋ ರೀತಿ ಹಾಕ್ಕೋಬೇಕು. ಸ್ಟಾರ್ಟಿಂಗ್ ಮತ್ತು ಎಂಡಿಂಗಲ್ಲಿ ನಮಗೆ ಹಾಫ್ ಆರ್ಚ್ ಬರುತ್ತೆ. ನೋಡಿ ಇವಾಗ ಇಲ್ಲಿಂದ ಈ 3 ಚೈನ್ ಹಾಕ್ಕೊಂಡಿದ್ವಲ್ಲ, ಈ 3 ಚೈನ್ ಗ್ಯಾಪಿಗೆ ನಾವು ಡಬಲ್ ಕ್ರೋಶೆನ ಹಾಕ್ಕೋಬೇಕು. 9 ಡಬಲ್ ಕ್ರೋಶೆನ ಹಾಕ್ಕೋಬೇಕು. 2 3 4 5 6 7 8 9 ನೋಡಿ 9 ಡಬಲ್ ಕ್ರೋಶೆ ಆಯಿತು. ಈಗ ಇಲ್ಲಿಂದ ನೋಡಿ ಕೌಂಟ್ ಮಾಡ್ಕೋಬೇಕು. 1 2 3 4 5 ನೋಡಿ ಈ 5ನೇ ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀವಲ್ವ, ಅಲ್ಲಿಗೆ ಈ ಗ್ರೀನ್ ಕಲರ್ ಹುಲ್ಲನ್ನು ಸೇರಿಸಿ ನಾವು ಒಂದು ಸಿಂಗಲ್ ಕ್ರೋಶೆನ ಹಾಕ್ಕೋಬೇಕು. ಅವಾಗ ನೋಡಿ ಇಲ್ಲಿ ಡಿಸೈನ್ ಬಂದರೆ ನಮಗೆ ಈ ಕಲರಲ್ಲಿ ಇಲ್ಲಿ ಡಿಸೈನ್ ಬರುತ್ತೆ. ನೆಕ್ಸ್ಟ್ ಇನ್ನೊಂದು ಕಲರ್ ತೊಗೋತೀವಲ್ವ, ಆವಾಗ ನಮಗೆ ಇಲ್ಲಿ ಡಿಸೈನ್ ಬರುತ್ತೆ. ಸೊ ಇವಾಗ ಇಲ್ಲಿಂದ ಮತ್ತೆ ನೋಡಿ ಇಲ್ಲಿಗೆ ಡಬಲ್ ಕ್ರೋಶೆನ ಹಾಕ್ಕೋಬೇಕು. 2 3 4 5 6 7 8 9 ನೋಡಿ 9 ಡಬಲ್ ಕ್ರೋಶೆ ಆಯಿತು. 1 2 3 4 5 5ನೇ ಡಬಲ್ ಕ್ರೋಶೆಗೆ ನಾನಿಲ್ಲಿ ಒಂದು ಸಿಂಗಲ್ ಕ್ರೋಶೆನ ಹಾಕೋತಾ ಇದ್ದೀನಿ ಈ ರೀತಿ. ಸೊ ನೋಡಿ ಇವಾಗ ಇಲ್ಲೇನು ತೋರಿಸ್ಕೊಟ್ನಲ್ಲ, ಇದೇ ರೀತಿ ಲೈನ್ ಪೂರ್ತಿಯಾಗಿ ಹಾಕ್ಕೋಬೇಕು. ಈ ಲೈನ್ ಪೂರ್ತಿಯಾಗಿ ಹಾಕ್ಕೊಂಡು ಇಲ್ಲಿ ಎಂಡಿಂಗಲ್ಲಿ ನಾವು ಯಾವ ರೀತಿ ಹಾಕ್ಕೋಬೇಕು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ಇವಾಗ ನೋಡಿ ನಾನು ಈ ಲೈನ್ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡಿ ಲೈನ್ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡ್ಮೇಲೆ ನಮಗೆ ಈ ರೀತಿ ಬರುತ್ತೆ. ಇವಾಗ ನೋಡಿ ಇಲ್ಲಿ ಎಂಡಿಂಗಲ್ಲಿ ಯಾವ ರೀತಿ ಹಾಕ್ಕೋಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಇವಾಗ ನೋಡಿ ಇಲ್ಲಿಂದ ಈ ಚೈನ್ ಹಾಕ್ಕೊಂಡಿದ್ವಲ್ಲ, ಈ ಚೈನ್ ಗ್ಯಾಪಿಗೆ ನಾನಿಲ್ಲಿ ಡಬಲ್ ಕ್ರೋಶೆನ ಹಾಕೋತಾ ಇದ್ದೀನಿ. 1 2 3 4 ನೋಡಿ ಇವಾಗ ನಾನಿಲ್ಲಿ 4 ಡಬಲ್ ಕ್ರೋಶೆ ಹಾಕ್ಕೊಂಡೆ ಅಲ್ವಾ. 4 ಡಬಲ್ ಕ್ರೋಶೆ ಆದಮೇಲೆ ಇಲ್ಲಿ ಒಂದು ಚೈನ್ ಇದೆಯಲ್ಲ, ಈ ಚೈನಿಗೆ ನಾನು ಒಂದು ಡಬಲ್ ಕ್ರೋಶೆನ ಹಾಕೋತಾ ಇದ್ದೀನಿ.
ನಾವು ಇಲ್ಲೇ ಹಾಕ್ಕೋಬೋದು, ಯಾಕೆ ಇಲ್ಲ ಹಾಕ್ಕೋಬೇಕು ಅಂತ ಅಂದ್ಕೋಬೋದು. ನೋಡಿ ನಮಗೆ ಲೈನ್ ಒಂದೇ ಸಮ ಬರಲಿ ಅಂತ ಹೇಳಿಬಿಟ್ಟು ನಾವು ಇಲ್ಲಿಗೆ ಚೈನ್ ಸ್ಪೇಸಿಗೆ ನಾವು ಡಬಲ್ ಕ್ರೋಶೆನ ಹಾಕ್ಕೋಬೇಕು. ಇವಾಗ ನೋಡಿ ಈ ಲೈನು ನನಗೆ ಕಂಪ್ಲೀಟ್ ಆಯಿತು. ಈ ಲೈನ್ ಕಂಪ್ಲೀಟ್ ಆದಮೇಲೆ ನೋಡಿ ನಮಗೆ ಈ ರೀತಿ ಬರುತ್ತೆ. ಸೊ ನೋಡ್ಬೋದು ನೋಡಿ ನನ್ನ ಲ್ಯಾಪ್ಟಾಪು ನನಗೆ ಕರೆಕ್ಟಾಗಿ ಬಂದಿದೆ. ನೋಡಿ ಹೀಗೆ ನೋಡಿ ಈ ರೀತಿ ಇದು ನನಗೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಪೂರ್ತಿ ಆದಮೇಲೆ ನೀಟಾಗಿ ಕೂತ್ಕೊಳ್ಳುತ್ತೆ. ಸೊ ನೋಡಿ ಲೆಂತು ನನಗೆ ಕರೆಕ್ಟಾಗಿ ಬಂದಿದೆ. ಸೊ ನಾನು ಕೆಳಗಡೆ ಸೈಡಲ್ಲಿ ಹಾಕೋತಾ ಇರೋದು, ಫಸ್ಟು ನಾನು ಕೆಳಗಡೆ ಸೈಡಲ್ಲಿ ಹಾಕೋತಾ ಇದ್ದೀನಿ. ಕೆಳಗಡೆ ಸೈಡಲ್ಲಿ ಹಾಕ್ಕೋಬೇಕಾದ್ರೆ ನಾನಿಲ್ಲಿ ವೈಟ್ ಕಲರ್ ಉಲ್ಲನ್ನು ಯೂಸ್ ಮಾಡ್ಕೋತಾ ಇಲ್ಲ, ಈ ಎರಡೇ ಕಲರ್ನ ಯೂಸ್ ಮಾಡ್ಕೋತೀನಿ. ಯಾಕೆಂದರೆ ನಾವು ಕೆಳಗಡೆ ಇಟ್ಟಾಗ ಗಲೀಜಾಗೋ ಚಾನ್ಸಸ್ ತುಂಬ ಇರುತ್ತೆ. ವೈಟ್ ಕಲರ್ ಬೇಗ ಗಲೀಜಾಗುತ್ತೆ. ಹಾಗಾಗಿ ನಾನಿಲ್ಲಿ ಈ ಎರಡೇ ಕಲರ್ನ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ ಈ ಪಾರ್ಟಿಂದ ಈ ಪಾರ್ಟ್ವರೆಗೂ ಏನು ಹಾಕ್ಕೋತೀನಿ, ಇಲ್ಲಿವರೆಗೂ ನಾನು ಈ ಎರಡೇ ಕಲರ್ನ ಯೂಸ್ ಮಾಡ್ಕೊಂಡು ಹಾಕ್ತೀನಿ. ಇಲ್ಲಿಂದ ಮೇಲ್ಭಾಗಕ್ಕೆ ಏನು ಹಾಕ್ಕೋತೀನಿ, ಮೇಲ್ಭಾಗ ಬರುತ್ತಲ್ಲ, ಮೇಲ್ಭಾಗಕ್ಕೆ ಏನು ಹಾಕ್ಕೋತೀನಲ್ಲ, ಆ ಮೇಲ್ಭಾಗ ಹಾಕೋದಕ್ಕೆ ನಾನು 3 ಕಲರ್ನ ಯೂಸ್ ಮಾಡ್ಕೋತೀನಿ. ಸೊ ಇವಾಗ ಈ ಕಲರು ನಮಗೆ ಎಂಡ್ ಆಯಿತು. ನೋಡಿ ಇವಾಗ ಇದನ್ನು ನಾನಿಲ್ಲಿ ಜಾಯಿನ್ ಮಾಡ್ಕೋತಾ ಇದ್ದೀನಿ. ಈ ಉಲ್ಲನ್ನು ನಾನು ಇಲ್ಲಿ ಕಟ್ ಮಾಡ್ಕೊಂಡಿಲ್ಲ, ನೀವು ಬೇಕಾದ್ರೆ ಕಟ್ ಮಾಡಿ ಜಾಯಿನ್ ಮಾಡ್ಕೊಳ್ಳೋ ಅಂಥವ್ರು ಕಟ್ ಮಾಡಿ ಜಾಯಿನ್ ಮಾಡ್ಕೋಬೋದು. ಸೊ ನಾನಿಲ್ಲಿ ಡೈರೆಕ್ಟಾಗಿ ಜಾಯಿನ್ ಮಾಡ್ಕೋತಾ ಇದ್ದೀನಿ. ನೋಡಿ ಹೀಗೆ ನೋಡಿ ಹೀಗೆ ಜಾಯಿನ್ ಮಾಡ್ಕೋಬೇಕು. ಹೀಗೆ ಜಾಯಿನ್ ಮಾಡ್ಕೊಂಡಿದ್ದನ್ನು ಹೇಳಿದ್ರೆ ನಮಗೆ ಇದು ನೀಟಾಗಿ ಕೂತ್ಕೊಳ್ಳುತ್ತೆ. ಸೊ ಇಲ್ಲಿ ನಿಮಗೆ ಈ ರೀತಿ ಕಾಣಿಸುತ್ತೆ ನೋಡಿ. ಇವಾಗ 1 2 3 ಚೈನ್ ಹಾಕ್ಕೊಂಡಿದ್ದೀನಿ. 3 ಚೈನ್ ಹಾಕ್ಕೊಂಡು ಇಲ್ಲಿಂದ ನೋಡಿ ಇಲ್ಲಿಗೆ ನಾನು ಒಂದು ಡಬಲ್ ಕ್ರೋಶೆನ ಹಾಕೋತಾ ಇದ್ದೀನಿ. ನೋಡಿ ಹೀಗೆ ಈಗ ಇಲ್ಲಿ 3 ಚೈನ್ ಹಾಕೋತಾ ಇದ್ದೀನಿ. 3 ಚೈನ್ ಹಾಕ್ಕೊಂಡು ಮತ್ತೆ ನೋಡಿ ಇಲ್ಲಿಂದ ಇಲ್ಲಿಗೆ ಒಂದು ಡಬಲ್ ಕ್ರೋಶೆನ ಹಾಕೋತಾ ಇದ್ದೀನಿ. ಇದೇ ಲೂಪ್ ಒಳಗಡೆ 2 ಡಬಲ್ ಕ್ರೋಶೆ ಬರಬೇಕು, ಮಧ್ಯದಲ್ಲಿ 3 ಚೈನ್ ಬರಬೇಕು. ಇವಾಗ ಮತ್ತೆ 6 ಚೈನ್ ಹಾಕೋತಾ ಇದ್ದೀನಿ. 6 ಚೈನ್ ಹಾಕ್ಕೊಂಡು ನೋಡಿ ಇಲ್ಲಿದೆಯಲ್ವಾ, ಇಲ್ಲಿ ನಾವು ಸಿಂಗಲ್ ಕ್ರೋಶೆ ಹಾಕೊಂಡಿದ್ದೀವಲ್ವ, ಈ ಲೂಪಿಗೆ ನಾನಿಲ್ಲಿ ಒಂದು ಡಬಲ್ ಕ್ರೋಶೆನ ಹಾಕೋತಾ ಇದ್ದೀನಿ. ಮತ್ತು ಇಲ್ಲಿ 3 ಚೈನು ಮತ್ತು ಒಂದು ಡಬಲ್ ಕ್ರೋಶೆ. ನೋಡಿ ಹೀಗೆ ಈ ರೀತಿ ಬರಬೇಕು. ಇವಾಗ ಮತ್ತೆ 6 ಚೈನು 1 2 3 4 5 6 ಚೈನ್ ಆದಮೇಲೆ ಮತ್ತೆ ನೋಡಿ ಇಲ್ಲಿಂದ ಇಲ್ಲಿಗೆ ನಾನು ಒಂದು ಡಬಲ್ ಕ್ರೋಶೆನ ಹಾಕೋತಾ ಇದ್ದೀನಿ. ಮತ್ತು 3 ಚೈನು ಒಂದು ಡಬಲ್ ಕ್ರೋಶೆ. ನೋಡಿ ಹೀಗೆ ನಾವು ಗ್ರೀನ್ ಕಲರ್ ಜಾಯಿನ್ ಮಾಡ್ಕೋಬೇಕಾದ್ರೆ ಹಾಕ್ಕೊಂಡ್ವಲ್ಲ, ಸೇಮ್ ಅದೇ ರೀತಿನೇ ಹಾಕ್ಕೋಬೇಕು. ಇವಾಗ ನಾನು ಈ ಲೈನ್ ಪೂರ್ತಿಯಾಗಿ ಕಂಪ್ಲೀಟ್ ಮಾಡಿಕೊಂಡು ನೆಕ್ಸ್ಟ್ ಡಿಸೈನ್ ಯಾವ ರೀತಿ ಹಾಕ್ಕೊಳ್ಳೋದನ್ನ ಅಂತ ತೋರಿಸ್ಕೊಡ್ತೀನಿ. ಇವಾಗ ನೋಡಿ ಈ ಲೈನ್ ಪೂರ್ತಿಯಾಗಿ ನಾನು ಹಾಕ್ಕೊಂಡಿದ್ದೀನಿ. ಸೊ ಹಿಂಭಾಗದಲ್ಲಿ ಹೋಗಿದೆ ನೋಡಿ, ಈ ಲೈನ್ ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ. ಇವಾಗ 3 ಚೈನ್ ಹಾಕ್ಕೊಂಡು ಇಲ್ಲಿ ಲಾಸ್ಟ್ ಲೂಪಿಗೆ ಒಂದು ಸಿಂಗಲ್ ಕ್ರೋಶೆನ ಹಾಕ್ಕೊಂಡು ಈ ಲೈನ್ನ ಫಿನಿಶ್ ಮಾಡ್ಕೋತಾ ಇದ್ದೀನಿ. ನೋಡಿ ಈ ರೀತಿ ಬಂದಿದೆ. ಇವಾಗ ನೋಡಿ ಇಲ್ಲಿ ಒಂದು ಚೈನ್ ಹಾಕ್ಕೊಂಡು ಹೀಗೆ ತಿರುಗಿಸ್ಕೋಬೇಕು. ಹೀಗೆ ತಿರುಗಿಸ್ಕೊಂಡು ಫಸ್ಟು ಲೂಪಲ್ಲಿ ಒಂದು ಸಿಂಗಲ್ ಕ್ರೋಶೆನ ಹಾಕ್ಕೋಬೇಕು. ಫಸ್ಟ್ ಲೂಪಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಇಲ್ಲಿಂದ ಈ ಚೈನ್ ಸ್ಪೇಸ್ ಇದೆಯಲ್ಲ, 3 ಚೈನ್ ಸ್ಪೇಸ್ ಇದೆಯಲ್ಲ, ಈ 3 ಚೈನ್ ಸ್ಪೇಸಿಗೆ ನಾವಿಲ್ಲಿ 9 ಡಬಲ್ ಕ್ರೋಶೆನ ಹಾಕ್ಕೋಬೇಕು. ನೋಡಿ ಹೀಗೆ 1 2 3 4 5 6 7 8 9 ನೋಡಿ 9 ಡಬಲ್ ಕ್ರೋಶೆ ಆದಮೇಲೆ ಇಲ್ಲಿ ಕೌಂಟ್ ಮಾಡ್ಕೋಬೇಕು. ನೋಡಿ 1 2 ನೋಡಿ 1 2 3 4 5 ಈ 5ನೇ ಡಬಲ್ ಕ್ರೋಶೆ ಹಾಕ್ಕೊಂಡಿದ್ವಲ್ವ ಗ್ರೀನ್ ಕಲರು. ನೋಡಿ ಗ್ರೀನು ಮತ್ತು ಮೆರೂನ್ ಎರಡನ್ನೂ ಸೇರಿಸಿ ನಾವಿಲ್ಲಿ ಒಂದು ಸಿಂಗಲ್ ಕ್ರೋಶೆನ ಹಾಕ್ಕೋಬೇಕು. ಹೀಗೆ ಈಗ ಇಲ್ಲಿಂದ ನೋಡಿ ಇಲ್ಲಿ 3 ಚೈನ್ ಸ್ಪೇಸ್ ಇದೆಯಲ್ಲ, ಈ 3 ಚೈನ್ ಸ್ಪೇಸಿಗೆ 9 ಡಬಲ್ ಕ್ರೋಶೆನ ಹಾಕ್ಕೋಬೇಕು.
4 5 6 7 8 9 ಡಬಲ್ ಕ್ರೋಶೆ ಆದಮೇಲೆ 1 2 3 4 5 ಈ 5ನೇ ಡಬಲ್ ಕ್ರೋಶೆ ಇದೆಯಲ್ಲ, ಇಲ್ಲಿಗೆ ನಾವು ಒಂದು ಸಿಂಗಲ್ ಕ್ರೋಶೆನ ಹಾಕ್ಕೋಬೇಕು. ನೋಡಿ ಹೀಗೆ. ಇಲ್ಲಿ ನಮಗೆ ಮೆರೂನ್ ಕಲರ್ ಎಲ್ಲಿ ಬಂದಿದೆ ಫಸ್ಟ್ ಲೈನಲ್ಲಿ, ಅದೇ ಲೈನಲ್ಲಿ ಥರ್ಡ್ ಲೈನಲ್ಲಿ, ಅದೇ ಲೈನಲ್ಲಿ ಅದು ಸಮಕ್ಕೆ ನಮಗೆ ಬರುತ್ತೆ. ಈಗ ನೆಕ್ಸ್ಟ್ ನಾವು ಗ್ರೀನ್ ಕಲರ್ ಚೇಂಜ್ ಮಾಡ್ಕೊಂಡಾಗ ಇಲ್ಲಿ ಗ್ರೀನ್ ಕಲರಲ್ಲಿ ನಮಗೆ ಎಲ್ಲಿ ಆರ್ಚ್ ಬಂದಿದೆ ಅಲ್ಲಿಗೆ ನಮಗೆ ಆರ್ಚ್ ಬರುತ್ತೆ. ಸೊ ಇವಾಗ ಇಲ್ಲಿಂದ ಇಲ್ಲಿಗೆ ನಾನು ಕಂಟಿನ್ಯೂ ಮಾಡ್ಕೋತೀನಿ. ನೋಡಿ ಈ ಲೈನ್ ಪೂರ್ತಿಯಾಗಿ ಹಾಕೋತೀನಿ. ಲೈನ್ ಪೂರ್ತಿಯಾಗಿ ಹಾಕ್ಕೊಂಡು ಲೈನ್ ಎಂಡಿಂಗಲ್ಲಿ ಯಾವ ರೀತಿ ಹಾಕ್ಕೊಳ್ಳೋದು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ಇವಾಗ ನೋಡಿ ಈ ಲೈನ್ ಕೂಡ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡಿ ಎಂಡಿಂಗಲ್ಲಿ ಇಲ್ಲಿ ನಾನು ಆಲ್ರೆಡಿ 9 ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಎಂಡಿಂಗ್ ಇದೆಯಲ್ಲ, ಈ ಲಾಸ್ಟ್ ಚೈನ್ ಇದೆಯಲ್ಲ, ಈ ಲಾಸ್ಟ್ ಚೈನಿಗೆ ಒಂದು ಸಿಂಗಲ್ ಕ್ರೋಶೆನ ಹಾಕ್ಕೊಂಡು ಈ ಲೈನ್ನ ಫಿನಿಶ್ ಮಾಡ್ಕೋಬೇಕು. ನೋಡಿ ಹೀಗೆ. ನೋಡಿ ನೀವು ಇಲ್ಲಿ ನೋಡ್ಬೋದು. ನೋಡಿ ಈ ಕಡೆ ಸೈಡಲ್ಲಿ ನಮಗೆ ಈ ರೀತಿ ಉಲ್ಲನ್ ಬಂದಿಲ್ಲ. ಯಾಕೆ ಬಂದಿಲ್ಲ ಅಂತಂದರೆ ನೋಡಿ ಈ ಕಡೆ ಸೈಡಲ್ಲಿ ನಾವು ಉಲ್ಲನ್ನು ಜಾಯಿನ್ ಮಾಡ್ಕೊಂಡಿಲ್ಲ. ಸೊ ಈ ಕಡೆ ಸೈಡಲ್ಲಿ ನಾವು ಉಲ್ಲನ್ ಜಾಯಿನ್ ಮಾಡಿಕೊಂಡು ಕಲರ್ನ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಅವಾಗವಾಗ ಜಾಯಿನ್ ಮಾಡ್ತಾ ಇರ್ತೀವಲ್ವ, ಹಾಗಾಗಿ ಈ ಕಡೆ ಸೈಡಲ್ಲಿ ನಮಗೆ ಈ ರೀತಿ ಬರುತ್ತೆ. ಸೊ ಇವಾಗ ಇಲ್ಲಿ ಮತ್ತೆ ನಾನು ಕಲರ್ನ ಚೇಂಜ್ ಮಾಡ್ಕೊತೀನಿ. ನೋಡಿ ಸೊ ಮೆರೂನ್ ಆದಮೇಲೆ ಗ್ರೀನ್ ಆದಮೇಲೆ ವೈಟ್ ಆದಮೇಲೆ ಮತ್ತೆ ಮೆರೂನು ಗ್ರೀನು ವೈಟು ಈ ರೀತಿ ಬರಬೇಕು. ಸೊ ನಾನಿಲ್ಲಿ ಅವಾಗಲೇ ಹೇಳಿದ್ನಲ್ವ, ಕೆಳಭಾಗದಲ್ಲಿ ಗಲೀಜಾಗತ್ತೆ ಬೇಗ ಅಂತ ಹೇಳ್ಬಿಟ್ಟು ನಾನು ಈ ರೀತಿ ಹಾಕ್ಕೊಂಡಿದ್ದೀನಿ. ನೋಡಿ ಇವಾಗ ಇಲ್ಲಿ ಕಲರ್ ಚೇಂಜ್ ಮಾಡ್ಕೊಂಡ್ವಿ ಅಲ್ವಾ, ಇಲ್ಲಿಂದ 1 2 3 4 ಚೈನ್ ಹಾಕ್ಕೊಂಡಿದ್ದೀನಿ. 4 ಚೈನ್ ಹಾಕ್ಕೊಂಡು ನೋಡಿ ಇದೇ ಲೂಪ್ ಒಳಗಡೆ ನಾನು ಒಂದು ಡಬಲ್ ಕ್ರೋಶೆನ ಹಾಕೋತಾ ಇದ್ದೀನಿ. ನೋಡಿ ಹೀಗೆ. ಇದಾದಮೇಲೆ 6 ಚೈನ್ ಹಾಕೋಬೇಕು. 1 2 3 4 5 6 ಚೈನ್ ಹಾಕ್ಕೊಂಡು ನೋಡಿ ಇಲ್ಲಿಂದ ಇಲ್ಲಿಗೆ ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ದೀವಲ್ವ, ಅಲ್ಲಿಗೆ ಒಂದು ಡಬಲ್ ಕ್ರೋಶೆ ಹಾಕ್ಕೊಂಡು 3 ಚೈನ್ ಹಾಕೋಬೇಕು. ಮತ್ತು ಅದೇ ಲೂಪ್ ಒಳಗಡೆ ಒಂದು ಡಬಲ್ ಕ್ರೋಶೆನ ಹಾಕೋಬೇಕು. ಮತ್ತು ನೋಡಿ ಇಲ್ಲಿ 6 ಚೈನ್ ಹಾಕೋಬೇಕು. 6 ಚೈನ್ ಹಾಕ್ಕೊಂಡು ಇಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ದೀವಿ ನೋಡಿ, ಇಲ್ಲಿಗೆ ನಾವು ಒಂದು ಡಬಲ್ ಕ್ರೋಶೆನ ಹಾಕ್ಕೊಂಡು ಮತ್ತು 3 ಚೈನ್ ಹಾಕ್ಕೊಂಡು ಮತ್ತು ಇದೇ ಲೂಪ್ ಒಳಗಡೆ ಇನ್ನೊಂದು ಡಬಲ್ ಕ್ರೋಶೆನ ಹಾಕ್ಕೋಬೇಕು. ನೋಡಿ ಹೀಗೆ. ಇವಾಗ ಮತ್ತೆ ಇಲ್ಲಿ 6 ಚೈನ್ ಹಾಕ್ಕೋಬೇಕು. ಮತ್ತು ನೋಡಿ ಇಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ದೀವಲ್ವ, ಇಲ್ಲಿಗೆ ಒಂದು ಡಬಲ್ ಕ್ರೋಶೆನ ಹಾಕ್ಕೊಂಡು 3 ಚೈನ್ ಹಾಕ್ಕೊಂಡು ಮತ್ತು ಇದೇ ಲೂಪ್ ಒಳಗಡೆ ಒಂದು ಡಬಲ್ ಕ್ರೋಶೆನ ಹಾಕ್ಕೋಬೇಕು. ನೋಡಿ ನಮಗಿಲ್ಲಿ ವಿ ಶೇಪಲ್ಲಿ ಬಂದಿದೆಯಲ್ಲ, ಈ ರೀತಿ ವಿ ಶೇಪಲ್ಲಿ ಅಂದರೆ ಟ್ರಯಾಂಗ್ಯುಲರ್ ಶೇಪಲ್ಲಿ ಬಂದಿದೆ ನೋಡಿ, ಈ ರೀತಿ ವಿ ಶೇಪಲ್ಲಿ ಬರಬೇಕು. ಈ ರೀತಿ ವಿ ಶೇಪಲ್ಲಿ ಬಂದರೆ ನಮ್ಗೆ ಈ ರೀತಿ ಆರ್ಚ್ ಹಾಕೋದಕ್ಕಾಗೋದು. ಹಾಗಾಗಿ ನಾವು ಒಂದು ಲೈನು ಈ ರೀತಿ ಹಾಕ್ಕೊಂಡು ಇನ್ನೊಂದು ಲೈನು ಆರ್ಚ್ ಹಾಕೋಬೇಕಾಗತ್ತೆ. ಸೊ ನೋಡಿದ್ರಲ್ಲ, ಈ ಲೈನ್ ಪೂರ್ತಿಯಾಗಿ ನಾನು ಕಂಪ್ಲೀಟ್ ಮಾಡಿಕೊಂಡು ನೆಕ್ಸ್ಟ್ ಲೈನ್ ಯಾವ ರೀತಿ ಹಾಕ್ಕೋಬೇಕು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ಇವಾಗ ನೋಡಿ ಇದು ಲಾಸ್ಟು, ನಾನಿಲ್ಲಿ ಲಾಸ್ಟ್ ಲೂಪಿಗೆ ಒಂದು ಡಬಲ್ ಕ್ರೋಶೆನ ಹಾಕ್ಕೊಂಡು 2 ಚೈನ್ ಹಾಕ್ಕೊಂಡು ಮತ್ತು ಇದೇ ಲೂಪ್ ಒಳಗಡೆ ಒಂದು ಡಬಲ್ ಕ್ರೋಶೆನ ಹಾಕ್ಕೋತಾ ಇದ್ದೀನಿ. ನಾವು ಸೆಂಟ್ರಲ್ಲಿ 3 ಚೈನ್ ಹಾಕ್ಕೋಬೇಕು, ಲಾಸ್ಟಲ್ಲಿ ಮಾತ್ರ ನಾವು 2 ಚೈನ್ನ ಹಾಕ್ಕೋಬೇಕಾಗತ್ತೆ. ಸೊ ಇವಾಗ ಮತ್ತೆ ನೋಡಿ 1 2 3 ಚೈನ್ ಹಾಕ್ಕೊಂಡು ಹೀಗೆ ತಿರುಗಿಸ್ಕೋಬೇಕು. ಹೀಗೆ ತಿರುಗಿಸ್ಕೊಂಡು ಇಲ್ಲಿದೆಯಲ್ಲ ಈ 2 ಚೈನ್ ಗ್ಯಾಪು, 2 ಚೈನ್ ಗ್ಯಾಪಲ್ಲಿ ನಾವು 4 ಡಬಲ್ ಕ್ರೋಶೆನ ಹಾಕ್ಕೋಬೇಕು. ಸೊ ಇಲ್ಲಿ ನಾವು 9 ಡಬಲ್ ಕ್ರೋಶೆ ಹಾಕೋತಾ ಇಲ್ಲ, 4 ಡಬಲ್ ಕ್ರೋಶೆ ಹಾಕೋದ್ರಿಂದ ನಮಗೆ 2 ಚೈನ್ ಸಾಕಾಗತ್ತೆ. ನೋಡಿ ಇವಾಗ ಇಲ್ಲಿ 4 ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀವಲ್ವ, ಈ 3 ಚೈನ್ ನಾವೇನು ಹಾಕ್ಕೊಂಡಿದ್ವಿ ಇದು 1 ಡಬಲ್ ಕ್ರೋಶೆಗೆ ಕೌಂಟ್ ಬರುತ್ತೆ. ಟೋಟಲ್ ನಮಗಿಲ್ಲಿ 5 ಡಬಲ್ ಕ್ರೋಶೆ ಕೌಂಟ್ ಬರುತ್ತೆ. ನೋಡಿ ಇವಾಗ ಇಲ್ಲಿಂದ 1 2 3 4 5
5ನೇ ಡಬಲ್ ಕ್ರೋಶೆ ಇದೆಯಲ್ಲ ಇಲ್ಲಿಗೆ ಒಂದು ಸಿಂಗಲ್ ಕ್ರೋಶೆನ ಹಾಕ್ಕೊಂಡು ನೋಡಿ ಇಲ್ಲಿಂದ ಮತ್ತೆ ಈ 3 ಚೈನ್ ಗ್ಯಾಪ್ ಇದೆಯಲ್ಲ ಇಲ್ಲಿಗೆ ನಾವು 9 ಡಬಲ್ ಕ್ರೋಶೆನ ಹಾಕೋಬೇಕು. 3 4 5 6 7 8 9 ನೋಡಿ 1 2 3 4 5 5ನೇ ಡಬಲ್ ಕ್ರೋಶೆಗೆ ಒಂದು ಸಿಂಗಲ್ ಕ್ರೋಶೆನ ಹಾಕ್ಕೊಂಡು ಇಲ್ಲಿಂದ ಇಲ್ಲಿಗೆ ಮತ್ತೆ ನಾವು ಡಬಲ್ ಕ್ರೋಶೆ 9 ಡಬಲ್ ಕ್ರೋಶೆ ಹಾಕೋಬೇಕು. ಸೊ ಇದೇ ರೀತಿನೇ ಹಾಕ್ಕೋಬೇಕು. ನೋಡಿ ಈ ಲೈನ್ ಎಂಡಲ್ಲಿ ಮತ್ತು ಲೈನ್ ಸ್ಟಾರ್ಟಿಂಗಲ್ಲಿ ನಮಗೆ 5 ಡಬಲ್ ಕ್ರೋಶೆ ಬರೋ ರೀತಿ ಹಾಕ್ಕೋಬೇಕಾಗತ್ತೆ. ಸೊ ನೋಡಿ ಇಲ್ಲಿ ನಾನು ಹುಲ್ಲನ್ನು ಕಟ್ ಮಾಡ್ಕೋತಾ ಇಲ್ಲ, ನಾನು ಇದೇ ರೀತಿ ಹೇಗೆ ಬಿಟ್ಟು ನೋಡಿ ಇಲ್ಲಿಂದ ಡೈರೆಕ್ಟಾಗಿ ಜಾಯಿನ್ ಮಾಡ್ಕೋತಾ ಇದ್ದೀನಿ. ನೀವು ಕಟ್ ಮಾಡಿ ಹಾಕೋತೀನಿ ಅನ್ನೋರು ಕಟ್ ಮಾಡಿ ಹಾಕೋಬೋದು, ನಂಗೆ ಹುಲ್ಲನ್ನು ಬೇಡ ಅನ್ನೋಂಥವ್ರು ಕಟ್ ಮಾಡಿ ಇಲ್ಲಿಗೆ ಕಟ್ ಮಾಡಿ ಮತ್ತು ಇಲ್ಲಿಗೆ ಈ ಕಲರ್ ಆಗಿದ ತಕ್ಷಣ ಈ ಕಲರ್ನ ಇಲ್ಲಿ ಕಟ್ ಮಾಡ್ಬೋದು, ಮತ್ತು ಈ ಕಲರ್ ಆಗಿದ ತಕ್ಷಣ ಈ ಕಲರ್ನ ಇಲ್ಲಿ ಕಟ್ ಮಾಡಿ ಮತ್ತು ಜಾಯಿನ್ ಮಾಡ್ಕೋಬೋದು. ಆ ರೀತಿ ಕೂಡ ನೀವು ಹಾಕ್ಕೋಬೋದು. ಸೊ ಇವಾಗ ಈ ಲೈನ್ ಪೂರ್ತಿಯಾಗಿ ನಾನು ಇದೇ ರೀತಿ ನನಗೆ ಎಷ್ಟು ಲೆಂತಲ್ಲಿ ಬೇಕೋ ಅಷ್ಟು ಲೆಂತಲ್ಲಿ ನಾನು ಇದೇ ರೀತಿ ಡಿಸೈನ್ ಹಾಕೋತೀನಿ. ಸೊ ನೋಡಿ ಇಲ್ಲಿ ನೋಡ್ಬೋದು ನೀವು, ನಾನು ಕೆಳಭಾಗದಲ್ಲಿ ಹಾಕೋತಾ ಇದ್ದೀನಿ ಅಲ್ವಾ. ಈ ಕೆಳಭಾಗದಲ್ಲಿ ನೋಡಿ ಇಲ್ಲಿಂದ ಇಲ್ಲಿವರೆಗೂ ಏನು ಬರುತ್ತೆ ನಾನು ಈ 2 ಕಲರ್ನ ಮಾತ್ರ ಯೂಸ್ ಮಾಡ್ತಿದ್ದೀನಿ ಅಂತ ಹೇಳಿದೆ. ಸೊ ಇಲ್ಲಿಂದ ಇಲ್ಲಿವರೆಗೂ ಏನು ನಾನು ಹಾಕೋತೀನಲ್ಲ ಇದಿಷ್ಟು ಲೆಂತಲ್ಲಿ ನಾನು ಹಾಕ್ಕೊಂಡು ಇದು 2 ಕಲರ್ ಯೂಸ್ ಮಾಡಿಕೊಂಡು ಇಲ್ಲಿವರೆಗೂ ಹಾಕೋತೀನಿ. ಭಾಗದಲ್ಲಿರೋ ಪಾರ್ಟ್ನ ಹಾಕ್ಕೊಂಡು ಈ 2 ಕಲರಲ್ಲಿ ಏನು ಹಾಕೋತೀನಿ 2 ಕಲರಲ್ಲಿ ನನಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತಲ್ಲಿ ಹಾಕ್ಕೊಂಡು ಅಂದರೆ ನೋಡಿ ಇಲ್ಲಿಂದ ಇಲ್ಲಿವರೆಗೂ ಹಾಕೋತೀನಿ ಅಷ್ಟೇ. ಇಲ್ಲಿವರೆಗೂ ಹಾಕ್ಕೊಂಡು ಈ ಮೇಲ್ಭಾಗದಲ್ಲಿ ಹಾಕ್ಕೋಬೇಕಾದ್ರೆ 3 ಕಲರ್ನ ಯೂಸ್ ಮಾಡ್ಕೋತೀನಿ. ಆ 3 ಕಲರ್ ಯೂಸ್ ಮಾಡಿ ಹಾಕ್ಕೋಬೇಕಾದ್ರೆ ಯಾವ ರೀತಿ ಹಾಕ್ಕೋಬೇಕನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ಇವಾಗ ನಾನು ಕೆಳಭಾಗದಲ್ಲಿ ನನಗೆ 2 ಕಲರಲ್ಲಿ ಮಾತ್ರ ಹಾಕೋತೀನಲ್ಲ ಅದನ್ನು ಪೂರ್ತಿಯಾಗಿ ಕೆಳಭಾಗ ಪೂರ್ತಿಯಾಗಿ ಹಾಕ್ಕೊಂಡು ಮೇಲ್ಭಾಗ ಹಾಕ್ಕೋಬೇಕಾದ್ರೆ ತೋರಿಸ್ಕೊಡ್ತೀನಿ. ಇವಾಗ ನಾನು ಇದನ್ನು ಪೂರ್ತಿಯಾಗಿ ಕಂಪ್ಲೀಟ್ ಮಾಡಿಕೊಂಡು ತೋರಿಸ್ತೀನಿ. ಇವಾಗ ನೋಡಿ ಇದು ಒಂದು ಸೈಡು ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡಿ ನನ್ನ ಲ್ಯಾಪ್ಟಾಪಿಗೆ ಒಂದು ಸೈಡಲ್ಲಿ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ, ನೋಡ್ಬೋದು ನೀವು. ನೋಡಿ ಒಂದು ಸೈಡು ಕಂಪ್ಲೀಟ್ ಆಗಿದೆ. ಸೊ ಇಲ್ಲಿ ನಾನು ಈ ರೀತಿ ಒಳಭಾಗಕ್ಕೆ ಬರೋ ರೀತಿ ಹಾಕೋತಾ ಇದ್ದೀನಿ. ನೋಡಿ ಹೀಗೆ ನೋಡಿ ಈ ಲೈನ್ ಇದೆಯಲ್ಲ ಈ ಲೈನು ಈ ರೀತಿ ಬರುತ್ತೆ. ಸೊ ನಾನಿಲ್ಲಿ ಈ ರೀತಿ ಹಾಕ್ಕೊಂಡಿದ್ದೀನಿ. ನೋಡಿ ಹೀಗೆ ಈ ರೀತಿ ಕವರ್ ಆಗೋಗೆ ನಾನು ಹಾಕ್ಕೊಂಡಿದ್ದೀನಿ. ಸೊ ಇಲ್ಲಿ ನೀವು ನೋಡ್ಬೋದು ನೋಡಿ ಇಲ್ಲಿವರೆಗೂ ಬರೋ ರೀತಿ ನಾನು ಹಾಕ್ಕೊಂಡಿದ್ದೀನಿ. ಈಗ ಇಲ್ಲಿಂದ ನಾನು 3 ಕಲರ್ನ ಯೂಸ್ ಮಾಡ್ಕೋತೀನಿ. ಕೆಳಭಾಗದಲ್ಲಿ ನಾವು 3 ಕಲರ್ ಯೂಸ್ ಮಾಡ್ಕೋಬೋದು, ನೀವು ಎಷ್ಟು ಕಲರ್ ಬೇಕಾದರೂ ಯೂಸ್ ಮಾಡ್ಕೋಬೋದು. ಸೊ ಕೆಳಭಾಗದಲ್ಲಿ ವೈಟ್ ಕಲರ್ ಹಾಕಿದ್ರೆ ನೋಡಿ ಈಗ ಇಟ್ಟಾಗ ನಾವು ಎಲ್ಲಿ ಬೇಕೋ ಅಲ್ಲಿ ಇಡ್ತಾ ಇರ್ತೀವಿ. ಸೊ ಈಗ ಇಟ್ಟಾಗ ಇದು ಗಲೀಜಾಗತ್ತೆ. ಸೊ ಮೆರೂನು ಮತ್ತು ಗ್ರೀನು ಡಾರ್ಕ್ ಕಲರ್ ಆಗಿರೋದ್ರಿಂದ ಗಲೀಜಾದರೂ ಅಷ್ಟಾಗಿ ಕಾಣೋದಿಲ್ಲ. ಹಾಗಾಗಿ ನಾನು 2 ಕಲರ್ನ ಕೆಳಭಾಗದಲ್ಲಿ ಯೂಸ್ ಮಾಡಿದ್ದೀನಿ. ಮೇಲ್ಭಾಗ ನಾನು ಹಾಕೋತೀನಲ್ಲ ಇಲ್ಲಿ ಈ ಪಾರ್ಟ್ ಹಾಕೋತೀನಲ್ಲ ಈ ಪಾರ್ಟ್ ಹಾಕೋಬೇಕಾದ್ರೆ ನಾನಿಲ್ಲಿ ವೈಟ್ ಕಲರ್ನ ಜಾಯಿನ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ನೋಡಿದ್ರಲ್ಲ ನಾನು ಇಲ್ಲಿವರೆಗೂ ಹಾಕ್ಕೊಂಡಿದ್ದೀನಿ. ಇವಾಗ ಇಲ್ಲಿ ನಾನು ವೈಟ್ ಕಲರ್ನ ಜಾಯಿನ್ ಮಾಡ್ಕೋತೀನಿ. ಸೊ ನೋಡಿ ಇಲ್ಲಿಂದ ನಾನು ವೈಟ್ ಕಲರ್ ಹುಲ್ಲನ್ನು ಜಾಯಿನ್ ಮಾಡ್ಕೋತಾ ಇದ್ದೀನಿ. ಫಸ್ಟು ನಾನಿಲ್ಲಿ ಒಂದು ಸ್ಕಿಪ್ ನಾಟ್ನ ಹಾಕೋತಾ ಇದ್ದೀನಿ. ನೋಡಿ ಹೀಗೆ ಹಾಕ್ಕೊಂಡು ಇಲ್ಲಿ ನೋಡಿ ಇದೆಯಲ್ಲ ಇದು ಎರಡನ್ನೂ ಹೀಗೆ ಮೇಲ್ಭಾಗಕ್ಕೆ ಎತ್ಕೊಂಡು ಈ ವೈಟ್ ಕಲರ್ ಹುಲ್ಲನ್ನು ನಾನು ಇಲ್ಲಿ ಜಾಯಿನ್ ಮಾಡ್ಕೊತಾ ಇದ್ದೀನಿ. ನೋಡಿ ಹೀಗೆ ಈ ರೀತಿ. ಇವಾಗ 1 2 3 4 ಚೈನ್ ಹಾಕ್ಕೊಂಡಿದ್ದೀನಿ. 4 ಚೈನ್ ಹಾಕ್ಕೊಂಡು ಇದೇ ಲೂಪ್ ಒಳಭಾಗಕ್ಕೆ ಒಂದು ಡಬಲ್ ಕ್ರೋಶೆ ಹಾಕ್ಕೊತಾ ಇದ್ದೀನಿ. ಸೊ ನಾವಿಲ್ಲಿ ಗ್ರೀನ್ ಕಲರಿಗೆ ಹಾಕ್ಕೊಂಡಿದ್ವಲ್ಲ ಅದೇ ರೀತಿ ಇವಾಗ ಇಲ್ಲಿಗೆ ಬರುತ್ತೆ, ವೈಟ್ ಕಲರಿಗೆ ಬರುತ್ತೆ. ಇಲ್ಲಿಂದ 6 ಚೈನ್ 1 2 3 4 5 6 ಚೈನ್ ಹಾಕ್ಕೊಂಡು ನೋಡಿ ಇಲ್ಲಿಗೆ ನಾವು ಸಿಂಗಲ್ ಕ್ರೋಶೆ ಹಾಕ್ಕೊಂಡಿರ್ತೀವಲ್ವ ಅಲ್ಲಿಗೆ ಡಬಲ್ ಕ್ರೋಶೆನ ಹಾಕ್ಕೋಬೇಕು.
1 2 3 ಮತ್ತು 3 ಚೈನ್ ಹಾಕ್ಕೊಂಡು ಇದೇ ಲೂಪ್ ಒಳಗಡೆ ಇನ್ನೊಂದು ಡಬಲ್ ಕ್ರೋಶೆನ ಹಾಕ್ಕೋಬೇಕು. ನೋಡಿ ಹೀಗೆ. ಈಗ 6 ಚೈನು 1 2 3 4 5 6 ಚೈನ್ ಆದಮೇಲೆ ಮತ್ತೆ ನೋಡಿ ಇಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೊಂಡಿರ್ತೀವಲ್ವ, ಇಲ್ಲಿಗೆ ಒಂದು ಡಬಲ್ ಕ್ರೋಶೆ. ಸೇಮ್ ಡಿಸೈನು ಬಟ್ ಕಲರ್ ಎಕ್ಸ್ಟ್ರಾ ನಾನು ಜಾಯಿನ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ನೋಡಿ ಹೀಗೆ ನಾವಿಲ್ಲಿ ಗ್ರೀನ್ ಕಲರಿಗೆ ಹಾಕ್ಕೊತಿದ್ವಲ್ವ ಅದೇ ರೀತಿ ಇವಾಗ ವೈಟಿಗೆ ಹಾಕ್ಕೋಬೇಕು. ಸೊ ಇವಾಗ ಇಲ್ಲಿ 6 ಚೈನ್ ಹಾಕ್ಕೊಂಡು ಮತ್ತೆ ಇಲ್ಲಿಗೆ ಜಾಯಿನ್ ಮಾಡ್ಕೋಬೇಕು. ಇದು ನೋಡಿದ್ರಿ ಅಲ್ಲ, ಇದೇ ರೀತಿ ಲೈನ್ ಪೂರ್ತಿಯಾಗಿ ನಾನು ಜಾಯಿನ್ ಮಾಡಿಕೊಂಡು ತೋರಿಸ್ತೀನಿ. ಇವಾಗ ನೋಡಿ ಲಾಸ್ಟ್ವರೆಗೂ ಹಾಕ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಮಾತ್ರ ನಾವು 2 ಚೈನ್ ಹಾಕ್ಕೋಬೇಕು. ಈಗ ನೋಡಿ 1 2 3 ಚೈನ್ ಹಾಕ್ಕೊಂಡು ಮತ್ತೆ ಹೀಗೆ ತಿರುಗಿಸ್ಕೋಬೇಕು. ಹೀಗೆ ತಿರುಗಿಸ್ಕೊಂಡು ಈ 2 ಚೈನ್ ಗ್ಯಾಪಲ್ಲಿ ನಾವು 4 ಡಬಲ್ ಕ್ರೋಶೆನ ಹಾಕ್ಕೋಬೇಕು. 2 3 4 ಡಬಲ್ ಕ್ರೋಶೆ ಆದಮೇಲೆ ನೋಡಿ 1 2 3 4 5 5ನೇ ಡಬಲ್ ಕ್ರೋಶೆ ಹಾಕ್ಕೊಂಡಿರ್ತೀವಲ್ವ ಅದು ಮತ್ತು ವೈಟ್ ಕಲರ್ ಉಲ್ಲನ್ ಎರಡೂ ಸೇರಿಸಿ ನಾವಿಲ್ಲಿ ಒಂದು ಸಿಂಗಲ್ ಕ್ರೋಶೆನ ಹಾಕ್ಕೋಬೇಕು ಈ ರೀತಿ. ಈಗ ಇಲ್ಲಿಂದ ಇಲ್ಲಿಗೆ ಮತ್ತೆ ಡಬಲ್ ಕ್ರೋಶೆನ ಹಾಕ್ಕೋಬೇಕು. 9 ಡಬಲ್ ಕ್ರೋಶೆನ ಹಾಕ್ಕೋಬೇಕು. 2 3 4 5 6 7 8 9 ನೋಡಿ 9 ಡಬಲ್ ಕ್ರೋಶೆ ಆದಮೇಲೆ 1 2 3 4 5 5ನೇ ಡಬಲ್ ಕ್ರೋಶೆಗೆ ನಾನಿಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೋತಾ ಇದ್ದೀನಿ. ಸೇಮ್ ನಾವಿಲ್ಲಿ ಯಾವ ರೀತಿ ಹಾಕ್ಕೊಂಡ್ವಿ ಅದೇ ರೀತಿಯೇ ಎಕ್ಸ್ಟ್ರಾ ಇಲ್ಲಿ ಒಂದು ಕಲರ್ನ ನಾನು ಜಾಯಿನ್ ಮಾಡ್ಕೋತಾ ಇದ್ದೀನಿ. ನೀವು ಸ್ಟಾರ್ಟಿಂಗಿಂದ ಬೇಕಾದರೂ 3 ಕಲರ್ನ ಹಾಕ್ಕೋಬೋದು, ಅಥವಾ ನಿಮ್ಮ ಹತ್ರ ಜಾಸ್ತಿ ಉಲ್ಲನ್ ಮಿಕ್ಕಿದ್ದಾಗ ಏನು ಮಾಡ್ಬೋದು, ಈ ಲೈನಲ್ಲಿ ಒಂದು ಕಲರು, ಈ ಲೈನ್ ಒಂದು, ಈ ಲೈನ್ ಒಂದು, ಈ ಲೈನ್ ಒಂದು, ಹಂಗೆ ಒಂದೊಂದು ಕಲರ್ನ ಬೇಕಾದರೂ ಹಾಕ್ಕೋಬೋದು. ಒಂದೊಂದು ಲೈನಿಗೆ ಒಂದೊಂದು ಕಲರ್ ಕೂಡ ನೀವು ಯೂಸ್ ಮಾಡ್ಕೋಬೋದು. ನೋಡಿ 9 ಡಬಲ್ ಕ್ರೋಶೆ ಆಯಿತು. 1 2 3 4 5ನೇ ಡಬಲ್ ಕ್ರೋಶೆಗೆ ನಾನಿಲ್ಲಿ ಒಂದು ಸಿಂಗಲ್ ಕ್ರೋಶೆನ ಹಾಕ್ಕೋತಾ ಇದ್ದೀನಿ. ನೋಡಿ ಇವಾಗ ಇದೇ ಥರ ಇಲ್ಲಿ ಕೂಡ ನಮಗೆ ಡಿಸೈನ್ ಬರುತ್ತೆ. ಸೊ ಇವಾಗ ವೈಟ್ ಕಲರ್ ಉಲ್ಲನ್ನು ನಾವು ಯಾವ ರೀತಿ ಜಾಯಿನ್ ಮಾಡ್ಕೊಂಡಿದ್ದು ಅಂತ ನೋಡಿದ್ರಿ ಅಲ್ವಾ. ಇವಾಗ ನಾನು ಈ ಲೈನ್ ಪೂರ್ತಿಯಾಗಿ ಕಂಪ್ಲೀಟ್ ಮಾಡಿಕೊಂಡು ನೆಕ್ಸ್ಟ್ ಲೈನ್ ಯಾವ ರೀತಿ ಹಾಕ್ಕೋಬೇಕು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ಇವಾಗ ನೋಡಿ ಈ ಲೈನ್ ಪೂರ್ತಿಯಾಗಿ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಈ ಲೈನ್ ಕಂಪ್ಲೀಟ್ ಆದಮೇಲೆ ನೋಡಿ ನಮಗೆ ಈ ರೀತಿ ಬರುತ್ತೆ. ಸೊ ಇವಾಗ ನೋಡಿ ಇಲ್ಲಿ ನಮಗೆ ಮೆರೂನ್ ಕಲರ್ ಬಂದಿದೆ, ಅದಾದಮೇಲೆ ವೈಟ್ ಬಂದಿದೆ ಅಲ್ವಾ. ಸೊ ಇವಾಗ ಇಲ್ಲಿ ನಾವು ಗ್ರೀನ್ ಕಲರ್ ಉಲ್ಲನ್ನು ತೊಗೋಬೇಕು. ನೋಡಿ ಗ್ರೀನ್ ಕಲರ್ ಉಲ್ಲನ್ನು ತೊಗೊಳೋಕ್ಕೆ ಇಲ್ಲಿದೆಯಲ್ಲ ಇದೆರಡು ಕೆಳಭಾಗದಿಂದ ಅದು ಮೇಲ್ಭಾಗಕ್ಕೆ ಬರೋ ರೀತಿ ನೋಡಿ ಹೀಗೆ ಜಾಯಿನ್ ಮಾಡ್ಕೋಬೇಕು. ಆವಾಗ ಈ 2 ಉಲ್ಲನ್ನು ನಮಗೆ ಮೇಲ್ಭಾಗಕ್ಕೆ ಬರುತ್ತೆ. ಈಗ ಇಲ್ಲಿ ಒಂದು ಚೈನ್ ಹಾಕ್ಕೋತಾ ಇದ್ದೀನಿ. ಒಂದು ಚೈನ್ ಹಾಕ್ಕೊಂಡು ನೋಡಿ ಹೀಗೆ ತಿರುಗಿಸ್ಕೊಂಡು ಇಲ್ಲಿಗೆ ಒಂದು ಸಿಂಗಲ್ ಕ್ರೋಶೆನ ಹಾಕ್ಕೋತಾ ಇದ್ದೀನಿ. ಈಗ ಇಲ್ಲಿಂದ 3 ಚೈನ್ ಹಾಕ್ಕೋಬೇಕು. 1 2 3 ಚೈನ್ ಹಾಕ್ಕೊಂಡು ನೋಡಿ ಇಲ್ಲಿಗೆ ನಾನು ಒಂದು ಡಬಲ್ ಕ್ರೋಶೆನ ಹಾಕ್ಕೋತಾ ಇದ್ದೀನಿ. ಸೊ ನಮಗೆ ಮೆರೂನ್ ಕಲರಲ್ಲಿ ಏನು ನಾವು ಹಾಕ್ಕೊಂಡಿದ್ವಲ್ವ ಅದೇ ರೀತಿ ಇಲ್ಲಿ ಗ್ರೀನ್ ಕಲರಿಗೆ ಬರುತ್ತೆ. ಇವಾಗ ನೋಡಿ ಇಲ್ಲಿ ಮತ್ತೆ ನಾನು 3 ಚೈನ್ ಹಾಕ್ಕೊಂಡು ಮತ್ತೆ ಇದೇ ಲೂಪ್ ಒಳಗಡೆ ಒಂದು ಡಬಲ್ ಕ್ರೋಶೆನ ಹಾಕೋತೀನಿ. ನೋಡಿ ಹೀಗೆ ಇಲ್ಲಿ ನಾವು ಗ್ರೀನ್ ಕಲರಿಗೆ ಹಾಕ್ಕೊಂಡಿದ್ದ ಥರ ವೈಟ್ ಕಲರಿಗೆ ಹಾಕ್ಕೊಂಡಿದ್ದೀವಿ, ಮೆರೂನ್ ಕಲರಿಗೆ ಹಾಕ್ಕೊಂಡಿರೋ ಥರ ಇಲ್ಲಿ ಗ್ರೀನ್ ಕಲರ್ಗೆ ಹಾಕ್ಕೋತಾ ಇದ್ದೀವಿ. ನೆಕ್ಸ್ಟು ಮೆರೂನ್ ಕಲರ್ ಇಲ್ಲಿ ನೆಕ್ಸ್ಟ್ ಇದಾದಮೇಲೆ ಮೆರೂನ್ ಕಲರ್ ಬರುತ್ತೆ. ಮೆರೂನ್ ಕಲರ್ಗೆ ಇಲ್ಲಿ ವೈಟ್ಗೆ ಯಾವ ರೀತಿ ಹಾಕ್ಕೊಂಡಿದ್ದೀವಿ ಆ ರೀತಿ ಬರುತ್ತೆ. ಸೊ ಇಲ್ಲಿಂದ ನಮಗೆ ಚೇಂಜ್ ಆಗ್ತಾ ಹೋಗುತ್ತೆ. ಇಲ್ಲಿಂದ ಇಲ್ಲಿವರೆಗೂ ಏನು ಬಂದಿದೆ ಇದೇ ಥರ ಬರೋದಿಲ್ಲ. ಇದೇ ಥರ ಅಂದರೆ ಕಲರಲ್ಲಿ ಇದೇ ಥರ ಬರೋದಿಲ್ಲ. ಸೊ ಇಲ್ಲಿಂದ ನಮಗೆ ನೋಡಿ ಇವಾಗ ಇಲ್ಲಿ ಗ್ರೀನ್ ಇಲ್ಲಿ ಯಾವ ರೀತಿ ಬಂದಿದೆ ಇಲ್ಲೂ ಅದೇ ರೀತಿ ಬಂದಿದೆ.
ಸೊ ನೀವು ಇಲ್ಲಿ ನೋಡ್ಬೋದು ನೋಡಿ, ನಮ್ಗೆ ಇಲ್ಲಿ ಗ್ರೀನಲ್ಲಿ ಸ್ಟಾರ್ಟಿಂಗಲ್ಲಿ ನಮಗೆ ವಿ ಶೇಪಲ್ಲಿ ಬಂದಿದೆ, ಮೆರೂನಲ್ಲಿ ಸ್ಟಾರ್ಟಿಂಗಲ್ಲಿ ನಮಗೆ ವಿ ಶೇಪಲ್ಲಿ ಬಂದಿಲ್ಲ. ಸೊ ಇಲ್ಲಿ ಗ್ರೀನಲ್ಲಿ ವಿ ಶೇಪಲ್ಲಿ ಬಂದಿದೆ, ಮೆರೂನಲ್ಲಿ ಬಂದಿಲ್ಲ. ಇಲ್ಲಿಂದ ನಾವು ಎರಡೇ ಕಲರ್ ಯೂಸ್ ಮಾಡಿರೋದ್ರಿಂದ ಒಂದೇ ಥರ ಬಂತು. ಇಲ್ಲಿ ನಾವು 3 ಕಲರ್ನ ಯೂಸ್ ಮಾಡ್ತಾ ಇರೋದ್ರಿಂದ ನೋಡಿ, ಇಲ್ಲಿ ನಮಗೆ ಗ್ರೀನ್ ಕಲರಲ್ಲಿ ಏನು ಬಂದಿದೆ, ಇಲ್ಲಿ ವೈಟ್ ಕಲರಿಗೆ ಆ ಥರ ಬಂದಿದೆ. ಸೊ ಇಲ್ಲಿ ನಮಗೆ ಮೆರೂನಲ್ಲಿ ಏನು ಬಂದಿದೆ, ಇಲ್ಲಿ ಗ್ರೀನ್ಗೆ ಆ ಥರ ಬರುತ್ತೆ. ಸೊ ನೆಕ್ಸ್ಟು ಮೆರೂನ್ ಕಲರಿಗೆ ಈ ಥರ ಬರುತ್ತೆ. ಇವಾಗ ಇಲ್ಲಿ 6 ಚೈನು, 1 2 3 4 5 6 ನೋಡಿ. ನಾವು ಹಾಕೋ ಮೆಥಡೆಲ್ಲ ಸೇಮ್ ಮೆಥಡು, ಬಟ್ ಕಲರಲ್ಲಿ ಚೇಂಜ್ ಆಗ್ತಾ ಬರುತ್ತೆ ಅಷ್ಟೆ. ಸೊ 3 ಕಲರ್ ಸ್ಟಾರ್ಟಿಂಗಿಂದನೇ 3 ಕಲರ್ನ ಯೂಸ್ ಮಾಡಿಕೊಂಡ್ರೆ ನಿಮಗೆ ಚೇಂಜ್ ಆಗ್ತಾನೇ ಬರುತ್ತೆ. ನೀವು ಸ್ಟಾರ್ಟಿಂಗಿಂದ ಬೇಕಾದರೂ 3 ಕಲರ್ನ ಯೂಸ್ ಮಾಡ್ಕೋಬೋದು. ಸೊ ನಾನಿಲ್ಲಿ ತುಂಬ ಗಲೀಜಾಗಿಬಿಡುತ್ತೆ ವೈಟ್ ಕಲರು ಅಂತ ಹೇಳಿ ಚೇಂಜ್ ಮಾಡ್ಕೊಂಡಿದ್ದೀನಿ. ನೀವು 3 ಅಲ್ಲ, ಎಷ್ಟು ಕಲರಲ್ಲಿ ಬೇಕಾದರೂ ಹಾಕ್ಕೋಬೋದು ಈ ಡಿಸೈನ್ನ. ತುಂಬ ಹುಲ್ಲನ್ನು ಮಿಕ್ಕಿರುತ್ತಲ್ಲ ಅಂಥವರು ಈ ಡಿಸೈನ್ನ ಹಾಕ್ಕೋಬೋದು. ಈ ಡಿಸೈನ್ ಹಾಕ್ಕೊಂಡ್ರೆ ಒಂದೊಂದು ಲೈನ್ಗೆ ಒಂದೊಂದು ಕಲರ್ನ ಯೂಸ್ ಮಾಡಿಕೊಂಡು, ಅಂದರೆ ಕಲರ್ ಕಾಂಬಿನೇಷನ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಹಾಕ್ಕೋಬೋದು. ತುಂಬ ಚೆನ್ನಾಗಿ ಕಾಣುತ್ತೆ. ಒಂದು ಲೈಟು ಒಂದು ಡಾರ್ಕ್, ಒಂದು ಲೈಟು ಒಂದು ಡಾರ್ಕ್ ಈ ರೀತಿ ಹಾಕ್ಕೊಂಬಂದರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಸೊ ನೋಡಿ ಹೀಗೆ. ಸೊ ಇವಾಗ ವೈಟ್ ಕಲರ್ನ ನಾವು ಯಾವ ರೀತಿ ಜಾಯಿನ್ ಮಾಡ್ಕೊಳ್ಳೋದಂತ ನೋಡಿದ್ವಿ ಅಲ್ವಾ. 3 ಕಲರ್ನ ನಾವು ಜಾಯಿನ್ ಮಾಡಿದ್ದೀವಿ ಇವಾಗ. ಸೊ ಇಲ್ಲಿವರೆಗೂ ನಾನು ಏನು ಹೇಳ್ಕೊಟ್ಟಿದ್ದೀನಿ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇನ್ ಕೇಸ್ ಈ ವಿಡಿಯೋದಲ್ಲಿ ನಿಮ್ಗೆ ಏನೇ ಡೌಟ್ ಇದ್ರು ನೀವು ನನ್ನನ್ನು ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ಇವಾಗ ಇಲ್ಲಿಂದ ನಾನು ನನ್ನ ಲ್ಯಾಪ್ಟಾಪ್ ಪೂರ್ತಿ ನನಗೆ ಇದೆಷ್ಟು ಲೆಂತಲ್ಲಿ ಬೇಕು ನಾನು ಅಷ್ಟು ಲೆಂತಲ್ಲೂ ಹಾಕೋತೀನಿ. ಹಾಕ್ಕೊಂಡು ನೋಡಿ ಇವಾಗ ಇಲ್ಲಿವರೆಗೂ ಬಂದಿದೆ. ಇನ್ನು ಒಂದು 5 ರಿಂದ 6 ಲೈನ್ ಹಾಕ್ಕೊಂಡ್ರೆ ನಂಗೆ ಸಾಕಾಗತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿವರೆಗೂ ನಾನು ಪೂರ್ತಿಯಾಗಿ ಹಾಕ್ಕೊಂಡು ನೆಕ್ಸ್ಟ್ ಸ್ಟೆಪ್ ಯಾವ ರೀತಿ ಹಾಕ್ಕೋಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಸೊ ಇಲ್ಲಿವರೆಗೂ ನಾನು ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡು ತೋರಿಸ್ತೀನಿ ಯಾವ ರೀತಿ ಬಂದಿದೆ ಡಿಸೈನ್ ಅಂತ. ಇವಾಗ ನೋಡಿ ನಾನು ಇದನ್ನು ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೀವು ಇಲ್ಲಿ ನೋಡ್ಬೋದು ನೋಡಿ, ಕೆಳಭಾಗದಲ್ಲಿ ನಾನು 2 ಕಲರ್ನ ಮಾತ್ರ ಯೂಸ್ ಮಾಡಿದ್ದೀನಿ, ಮೇಲ್ಭಾಗದಲ್ಲಿ 3 ಕಲರ್ ಬರೋ ರೀತಿ ನಾನು ಯೂಸ್ ಮಾಡಿದ್ದೀನಿ. ಸೊ ನೀವಿಲ್ಲಿ ನೋಡ್ಬೋದು ನೋಡಿ, ನನ್ನ ಲ್ಯಾಪ್ಟಾಪ್ ಈ ರೀತಿ ಓಪನ್ ಮಾಡಿದ್ರೆ ನನಗೆ ಇದು ಕೂಡ ಅಷ್ಟೇ ನೋಡಿ, ಇಲ್ಲಿ ನೋಡ್ಬೋದು ಇದು ಬೀಳೋದಿಲ್ಲ. ಸೊ ಇವಾಗ ನನಗೆ ಎಷ್ಟು ಲೆಂತಲ್ಲಿ ಬೇಕು ನಾನು ಅಷ್ಟು ಲೆಂತಲ್ಲಿ ಇದನ್ನು ಫಿನಿಷ್ ಮಾಡ್ಕೊಂಡಿದ್ದೀನಿ. ಸೊ ನನಗೆ ಎಷ್ಟು ಲೆಂತಲ್ಲಿ ಬೇಕೋ ನಾನು ಅಷ್ಟು ಲೆಂತಲ್ಲಿ ಇದನ್ನು ಹಾಕ್ಕೊಂಡು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಫಿನಿಷಿಂಗ್ನ ಯಾವ ರೀತಿ ಮಾಡೋದಂತ ನೋಡೋಣ. ನೋಡಿ ಫಸ್ಟ್ ನಾನು ಇದನ್ನು ರಿಮೂವ್ ಮಾಡ್ಕೊತೀನಿ. ನೀವು ಬೇಕಾದರೆ ಹೀಗೆ ಫಿನಿಷ್ ಮಾಡ್ಕೋಬೋದು. ಸೊ ನಾನು ಸ್ವಲ್ಪ ಚೇಂಜ್ ಮಾಡ್ತಾ ಇದ್ದೀನಿ. ಇವಾಗ ನೋಡಿ ಇಲ್ಲಿಗೆ ನನಗೆ ಕಂಪ್ಲೀಟ್ ಆಗಿದೆ. ಸೊ ನೋಡಿ ಇವಾಗ ಈ 3 ಹುಲ್ಲನ್ನು ಸೇರಿಸಿ ನಾನು ಇಲ್ಲಿ ಲಾಕ್ ಮಾಡ್ಕೋತಾ ಇದ್ದೀನಿ. ಒಂದು ಚೈನ್ ಥರ ಹಾಕ್ಕೊಂಡು ಲಾಕ್ ಮಾಡ್ಕೋತಾ ಇದ್ದೀನಿ. ನೋಡಿ ಹೀಗೆ ಲಾಕ್ ಮಾಡಿಕೊಂಡು ಈ ರೀತಿ ಒಂದು ಚೈನ್ ಹಾಕ್ಕೊಂಡು ನಾನು ಒಂದಿಷ್ಟುದ ಹುಲ್ಲನ್ನು ಬಿಟ್ಟು ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಹೀಗೆ ಕಟ್ ಮಾಡ್ಕೊಂಡ್ಮೇಲೆ ಈ ಹುಲ್ಲನ್ನು ಇದೆಯಲ್ಲ, ಈ ಹುಲ್ಲನ್ನು ನಾನು ಮೇಲ್ಭಾಗಕ್ಕೆ ಎಳ್ಕೊತೀನಿ. ಎಳ್ಕೊಂಡು ಒಂದು ಸೈಡ್ 2 ಹುಲ್ಲನ್ನು ತೊಗೊಂಡು ಒಂದು ಸೈಡ್ 1 ಹುಲ್ಲನ್ನು ತೊಗೊಂಡು ನಾನಿಲ್ಲಿ ಒಂದು ನಾಟ್ ಹಾಕೋತಾ ಇದ್ದೀನಿ. ಬಿಚ್ಕೋಬಾರ್ದಲ್ಲ, ಹಾಗಾಗಿ ನೋಡಿ ಹೀಗೆ. ಇವಾಗ ಇದು ಬಿಚ್ಕೊಳ್ಳೋದಿಲ್ಲ, ಹುಲ್ಲನ್ನು ಬಿಚ್ಕೊಳ್ಳೋದಿಲ್ಲ. ಸೊ ನೋಡಿ ಇದು ಕೆಳಭಾಗದಲ್ಲಿ ಬಂದರೆ ಇದು ಮೇಲ್ಭಾಗದಲ್ಲಿ ಬರುತ್ತೆ. ನೀವು ಬೇಕಾದ್ರೆ 3 ಕಲರ್ನು ಯೂಸ್ ಮಾಡಿಕೊಂಡು ಸ್ಟಾರ್ಟಿಂಗಿಂದನೂ ಹಾಕ್ಕೊಂಬರ್ಬೋದು. ನಾನಿಲ್ಲಿ ಗಲೀಜಾಗತ್ತೆ ವೈಟ್ ಕಲರ್ ಯೂಸ್ ಮಾಡಿರೋದ್ರಿಂದ ಕೆಳಭಾಗದಲ್ಲಿ ಗಲೀಜಾಗತ್ತೆ ಅಂತ ಹೇಳ್ಬಿಟ್ಟು ನಾನು ಕೆಳಭಾಗದಲ್ಲಿ ಡಾರ್ಕ್ ಕಲರ್ನ ಯೂಸ್ ಮಾಡಿ ಮೇಲ್ಭಾಗದಲ್ಲಿ 3 ಕಲರ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನೋಡಿ ಫಿನಿಷಿಂಗ್ನ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಫಸ್ಟು ಮೆರೂನ್ ಕಲರ್ ಹುಲ್ಲನ್ನು ತೊಗೊಂಡಿದ್ದೀನಿ. ನೋಡಿ ಸೂಜಿಗೆ ಪೋಣಿಸ್ಕೊತಾ ಇದ್ದೀನಿ. ನೋಡಿ ಹೀಗೆ ಪೋಣಿಸ್ಕೊಂಡು ಸ್ಟಾರ್ಟಿಂಗ್ ನಾನಿಲ್ಲಿ ಒಂದು ಲೈನು ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ನಲ್ವ, ಆ ಲೈನ್ನ ಮಾತ್ರ ನೋಡಿ ಹೀಗೆ ಮಡಚ್ತೀನಿ. ಹೀಗೆ ಮಡಚಿ ಇಲ್ಲಿಗೆ ನಾನು ಇದನ್ನು ಸ್ಟಿಚ್ ಮಾಡ್ಕೋತೀನಿ. ನೀವು ಬೇಕಾದರೆ ಹಾಗೇನೂ ಬಿಟ್ಕೋಬೋದು, ಸ್ವಲ್ಪ ಹುಲ್ಲನ್ನಾದರೆ ಸಾಕಾಗುತ್ತೆ ಇಲ್ಲಿ ಸ್ಟಿಚ್ ಮಾಡೋದಕ್ಕೆ.
ನೀವು ಹಾಗೇನೂ ಸಿಗಿಸ್ಕೋಬೋದು. ನಾನಿಲ್ಲಿ ಸ್ವಲ್ಪ ಸ್ಟಿಚ್ ಮಾಡ್ತಾಯಿದ್ದೀನಿ, ಒಂದು ಲೈನ್ ಮಾತ್ರ ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ನೋಡಿ ಇದನ್ನು ಹೀಗಿಟ್ಕೊಂಡು ಇದು ಒಂದು ಲೈನ್ ಮಾತ್ರ, ನಾವೇನು ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ವಲ್ವ ಸ್ಟಾರ್ಟಿಂಗ್ ಒಂದು ಲೈನು, ಅದನ್ನು ಮಾತ್ರ ನಾನಿಲ್ಲಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ, ಪೂರ್ತಿಯಾಗಿ ಮಾಡ್ತಾಯಿಲ್ಲ. ಇಲ್ಲಿಗೊಂದು ನಾಟ್ ಹಾಕ್ಕೊಂಡು ನಾನು ಉಲ್ಲನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಒಂದಿಷ್ಟುದ್ದ ಉಲ್ಲನ್ನು ಬಿಟ್ಟು ಕಟ್ ಮಾಡ್ಕೋತೀನಿ, ಒಳಭಾಗದಲ್ಲಿ ಸಿಕ್ಸೋದಕ್ಕೆ ಈಸಿ ಆಗುತ್ತೆ. ನೋಡಿ ಹೀಗೆ. ಈಗ ಈ ಕಡೆ ಸೈಡಲ್ಲಿ ನಾನು ಯಾವ ರೀತಿ ಸ್ಟಿಚ್ ಮಾಡಿಕೊಂಡೆ, ಈ ಕಡೆ ಸೈಡಲ್ಲಿ ಕೂಡ ಅದೇ ರೀತಿ ನಾವು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ಕಡೆ ಸೈಡು ಅಷ್ಟೆ, ಹೀಗೆ ಒಂದು ಲೈನ್ ಮಾತ್ರ. ಈಗ ಈ ಉಲ್ಲನ್ಗಳಿದೆಯಲ್ಲ, ಈ ಉಲ್ಲನ್ಗಳನ್ನ ಎಕ್ಸ್ಟ್ರಾ ಬಿಟ್ಟಿದ್ದೀವಲ್ವ, ಎಕ್ಸ್ಟ್ರಾ ಬಿಟ್ಟಿರೋ ಉಲ್ಲನ್ಗಳನ್ನ ಒಳಭಾಗಕ್ಕೆ ನಾವು ತೋರಿಸ್ಕೊಳ್ಳೋಣ. ಈಗ ಈ ಎಕ್ಸ್ಟ್ರಾ ಇರೋ ಉಲ್ಲನ್ನು ಇಲ್ಲಿಗೆ ನಾನು ಕಟ್ ಮಾಡ್ಕೋತೀನಿ. ಸೊ ಈ ಎಕ್ಸ್ಟ್ರಾ ಏನು ಉಲ್ಲನ್ನು ಬಿಟ್ಟಿದ್ದೀವಿ, ಈ ಸೈಡು 3 ಸೈಡು, ಈ ಕಡೆ ಸೈಡ್ ಬರೋದಿಲ್ಲ. ಸೊ ಈ 4 ಸೈಡ್ ನಾವು ಎಕ್ಸ್ಟ್ರಾ ಇಲ್ಲಿ ಉಲ್ಲನ್ಗಳೇನು ಬಿಟ್ಟಿದ್ದೀವಿ ಇದೆಲ್ಲ ಇದೇ ರೀತಿ ಒಳಭಾಗಕ್ಕೆ ತೋರಿಸ್ಕೊಂಡು ಎಕ್ಸ್ಟ್ರಾ ಇರೋ ಉಲ್ಲನ್ನು ಕಟ್ ಮಾಡ್ಕೋಬೇಕು. ಈಗ ನಾನು ಅಷ್ಟೂ ಈ ಎಲ್ಲ ಉಲ್ಲನ್ಗಳನ್ನೂ ಒಳಭಾಗಕ್ಕೆ ತೋರಿಸ್ಕೊಂಡು ಎಕ್ಸ್ಟ್ರಾ ಇರೋ ಉಲ್ಲನ್ನು ಕಟ್ ಮಾಡಿಬಿಟ್ಟು ತೋರಿಸ್ತೀನಿ. ಇವಾಗ ನೋಡಿ ನಾನು ಎಲ್ಲ ಉಲ್ಲನ್ನು ಒಳಭಾಗಕ್ಕೆ ತೋರಿಸ್ಕೊಂಡು ಎಕ್ಸ್ಟ್ರಾ ಇರೋ ಉಲ್ಲನ್ನು ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇದು ನೋಡಿ ಒಂದು ಲೈನ್ ಮಾತ್ರ ನಾವು ಮಡಚಿದ್ದೀವಲ್ವ, ಅದು ಈ ರೀತಿ ಬರುತ್ತೆ. ಇವಾಗ ಇದನ್ನು ಹೀಗೆ ಇಟ್ಕೋಬೇಕು. ನೋಡಿ ಹೀಗೆ ಇಟ್ಕೋತೀವಲ್ವ, ಇದು ಹೀಗೆ ಒಳಭಾಗಕ್ಕೆ ಬರುತ್ತೆ, ಒಂದು ಲೈನ್ ಮಾತ್ರ. ನಾವೇನು ಒಂದು ಲೈನು ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ವಲ್ವ ಸ್ಟಾರ್ಟಿಂಗಲ್ಲಿ, ಆ ಲೈನ್ ಮಾತ್ರ ನೋಡಿ ನಮಗೆ ಈ ರೀತಿ ಫೋಲ್ಡ್ ಆಗುತ್ತೆ. ಆವಾಗ ನಮಗೆ ಈ ಎಡ್ಜಸ್ಸಲ್ಲಿ ಗ್ರಿಪ್ ಸಿಗತ್ತೆ. ಸೊ ನೋಡಿ ಹೀಗೆ. ಇಲ್ಲಿ ಮೇಲ್ಗಡೆ ನಾನು ಯಾವುದೇ ರೀತಿ ಲಾಕ್ ಮಾಡ್ಕೊಂಡಿಲ್ಲ. ಇಲ್ಲಿ ನೋಡಿ, ಇಲ್ಲಿ ನಮಗೆ ಗ್ಯಾಪ್ ಸಿಗುತ್ತೆ ನೋಡಿ. ಇಲ್ಲಿ ಚೈನ್ ಹಾಕ್ಕೊಂಡಿದ್ದೀವಲ್ವ, ಈ ಚೈನ್ ಗ್ಯಾಪ್ ಸಿಗುತ್ತೆ. ಈ ಚೈನ್ ಗ್ಯಾಪ್ನ ನೋಡಿ ಹೀಗೆ ಒಳಭಾಗಕ್ಕೆ ಸಿಕ್ಸ್ಬಿಟ್ರೆ ಸಾಕು. ನೋಡಿ ಹೀಗೆ ನೀಟಾಗಿ ಕೂತ್ಕೊಳ್ಳುತ್ತೆ. ಸೊ ನೋಡಿ ಇವಾಗ ಇದು ಕಂಪ್ಲೀಟಾಗಿ ಫಿನಿಶ್ ಆಗಿದೆ. ಇದು ಪೂರ್ತಿ ಕಂಪ್ಲೀಟ್ ಆದಮೇಲೆ ನಮಗೆ ಈ ರೀತಿ ಬರುತ್ತೆ. ಸೊ ನೀವು ಓಪನ್ ಮಾಡಿದ್ರೂ ಇದೇನು ಬಿಚ್ಕೊಳ್ಳೋದಿಲ್ಲ ನೋಡಿ, ಇದು ಉದುರೋದಿಲ್ಲ. ಸೊ ನೋಡಿ ಹೀಗಿಟ್ಟರೆ ಇದು ಉದುರೋಗುತ್ತೆ. ಸೊ ನಾವು ಇಲ್ಲಿ ಈ ರೀತಿ ಸಿಕ್ಸ್ಕೊಂಡಿರ್ತೀವಲ್ವ ನೋಡಿ, ಅದು ಲಾಕಾಗಿ ಕೂತ್ಕೊಳ್ಳುತ್ತೆ, ನೀಟಾಗಿ ಕೂತ್ಕೊಳ್ಳುತ್ತೆ. ಸೊ ಅದು ಬೀಳೋದಿಲ್ಲ. ನೀವು ಯಾವ ರೀತಿ ಬೇಕಾದರೂ ಯೂಸ್ ಮಾಡ್ಕೋಬೋದು.
ಸೊ ನೋಡಿ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್, ತುಂಬ ಖುಷಿ ಆಗ್ತಾಯಿದೆ. ಲ್ಯಾಪ್ಟಾಪು ಗಾರ ಆಗದಲ್ಲೇ ಇರಲಿ, ನಾವು ತುಂಬ ದುಡ್ಡು ಕೊಟ್ಟು ಲ್ಯಾಪ್ಟಾಪ್ ತೊಗೊಂಡಿರ್ತೀವಿ. ಸೊ ಅದು ನಮಗೆ ಗಾರ ಆದಷ್ಟು ನಮ್ಗೆ ಒಂಥರ ಚೆನ್ನಾಗಿ ಕಾಣೋದಿಲ್ಲ, ಹಳೇದು ಹಾಕ್ತಾ ಹಾಕ್ತಾ ತುಂಬ ಗಾರು ಅನಿಸುತ್ತೆ. ಈ ರೀತಿ ನಾವು ಕವರ್ ಹಾಕ್ಕೊಂಡಾಗ ಏನಾಗುತ್ತೆ, ನಮಗೆ ಸೇಫ್ಟಿ ಕೂಡ ಇರುತ್ತೆ. ಲ್ಯಾಪ್ಟಾಪ್ ಕೂಡ ಅಷ್ಟೇ ಯಾವುದೇ ರೀತಿ ಗಾರ ಆಗೋದಿಲ್ಲ, ಮತ್ತು ನಾವು ಮುಟ್ಟಿದಾಗಲೂ ಅಷ್ಟೇ ಏನಾಗೋದಿಲ್ಲ. ಇದು ವಾಷೇಬಲ್ ಆಗಿರೋದ್ರಿಂದ ಇದು ತುಂಬ ಗಲೀಜಾಯಿತು ಅಂತ ಅನಿಸಿದಾಗ ನಾವು ಈ ಉಲ್ಲನ್ ಕವರ್ ಏನು ಹಾಕಿದ್ದೀವಿ ಇದನ್ನು ರಿಮೂವ್ ಮಾಡಿಬಿಟ್ಟು ನಾವು ವಾಶ್ ಮಾಡಿ ಮತ್ತು ಡ್ರೈ ಮಾಡಿಬಿಟ್ಟು ಹಾಕ್ಕೋಬೋದು ಇದಕ್ಕೆ. ಸೊ ಇದನ್ನು ನಾವು ಬಿಚ್ಚೋ ರೀತಿ ಹಾಕ್ಕೊಂಡಿರೋದ್ರಿಂದ ನಾವು ಆರಾಮಾಗಿ ಬಿಚ್ಚಿಬಿಟ್ಟು ವಾಶ್ ಮಾಡ್ಕೋಬೋದು. ಸೊ ತುಂಬ ಕ್ಯೂಟಾಗಿ ಬಂದಿದೆ ಫ್ರೆಂಡ್ಸ್, ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬ ಕ್ಯೂಟಾಗಿದೆ. ಸೊ ಇದು ನನ್ನ ಲ್ಯಾಪ್ಟಾಪ್ಗೆ ಅಂತ ನಾನು ಹಾಕ್ಕೊಂಡಿರೋ ಅಂಥದ್ದು. ಸೊ ನಾನು ಹೊಸ ಲ್ಯಾಪ್ಟಾಪ್ ತೊಗೊಂಡೆ, ಹಾಗಾಗಿ ಅದು ಗಾರ ಆಗಬಾರ್ದು, ಗಾರ ಆದರೆ ಚೆನ್ನಾಗಿ ಕಾಣೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ಲ್ಯಾಪ್ಟಾಪ್ ಕವರ್ ಹಾಕಿರೋವಂಥದ್ದು. ಸೊ ತುಂಬ ಕ್ಯೂಟಾಗಿ ಬಂದಿದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬ ಗ್ರ್ಯಾಂಡ್ ಲುಕ್ ಕೊಡ್ತಾ ಇದೆ ಆ್ಯಕ್ಚುಲಾಗಿದು. ನೋಡಿ ಕೆಳಭಾಗದಲ್ಲಿ ನಾನು ವೈಟ್ ಕಲರ್ ಯೂಸ್ ಮಾಡ್ಕೊಂಡಿಲ್ಲ, ನಾವು ಹೀಗಿಟ್ಟಾಗ ಕೆಳಭಾಗದಲ್ಲೇ ಜಾಸ್ತಿ ಅಲ್ವಾ ಇಡೋದು, ಹಾಗಾಗಿ ಕೆಳಭಾಗದಲ್ಲಿ ವೈಟ್ ಬೇಡ ಅಂಥೇಳಿ ನಾನು ಹಾಕ್ಕೊಂಡಿಲ್ಲ. ಸೊ ನೀವು ಬೇಕಾದರೆ 3 ಕಲರ್ ಕೂಡ ಯೂಸ್ ಮಾಡಿ ಹಾಕ್ಕೋಬೋದು, ಅಥವಾ ನೀವು ಒಂದೊಂದು ಲೈನಿಗೆ ಒಂದೊಂದು ಕಲರು ಜಾಸ್ತಿ ಉಲ್ಲನ್ ಮಿಕ್ಕಿದ್ರೆ ಒಂದೊಂದು ಲೈನಿಗೆ ಒಂದೊಂದು ಕಲರಲ್ಲಿ ಬೇಕಾದರೂ ನೀವು ಈ ಡಿಸೈನ್ನ ಹಾಕ್ಕೋಬೋದು, ನಿಮ್ಗೆ ಕನ್ವೀನಿಯೆಂಟ್ ಅದು. ಸೊ ನೋಡಿ ಈ ಕಡೆ ಸೈಡಲ್ಲಿ ಈ ರೀತಿ ಓಪನ್ ಬರುತ್ತೆ, ನಮ್ಗೆ ಅಷ್ಟೊಂದು ಏನು ಗ್ಯಾಪ್ ಅನಿಸೋದಿಲ್ಲ. ಸೊ ತುಂಬ ಕ್ಯೂಟಾಗಿ ಬಂದಿದೆ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬ ಗ್ರ್ಯಾಂಡ್ ಲುಕ್ ಕೊಡ್ತಾ ಇದೆ ಆ್ಯಕ್ಚುಲಾಗಿದು. ಮತ್ತು ಹ್ಯಾಂಡ್ಮೇಡ್ ಆಗಿರೋದ್ರಿಂದ ನಾವೇ ಹಾಕಿದ್ದು ಅನ್ನೋ ಖುಷಿ ಕೂಡ ಇರುತ್ತೆ, ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ. ಸೊ ಇಲ್ಲಿವರೆಗೂ ನಾನೇನು ಹೇಳ್ಕೊಟ್ಟಿದ್ದೀನಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇನ್ ಕೇಸ್ ಈ ವಿಡಿಯೋದಲ್ಲಿ ನಿಮ್ಗೆ ಏನೇ ಡೌಟ್ ಇದ್ದರೂ ನೀವು ನನ್ನ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಉಲ್ಲನ್ನು ಬಳಸ್ಕೊಂಡು ಲ್ಯಾಪ್ಟಾಪ್ ಕವರ್ನ ಯಾವ ರೀತಿ ಹಾಕೋದು ಅಂದ್ಬಿಟ್ಟು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.